ಹಿಂದಿನ ಉದ್ದೇಶವೇನು ಮತ್ತು ಇವತ್ತು ನಮ್ಮನ್ನು ಆವರಿಸಿರುವ ಹಲವು ಸಂಕಷ್ಟಗಳು ಇಡೀ ಮನುಕುಲವನ್ನೇ ಸಂಕಷ್ಟಕ್ಕೆ ತಂದಿರುವ ಈ ಪರಿಸ್ಥಿತಿಯನ್ನು ಪವಿತ್ರ ಗ್ರಾಮೋದ್ಯೋಗವನ್ನು ಜಾರಿಗೊಳಿಸುವುದರ ಮೂಲಕ ಮಾತ್ರವೇ ನಾವು ನಿಭಾಯಿಸಬಹುದು ಅನ್ನೋ ಒಂದು ಮೂಲ ಆಶಯದ ಜೊತೆಗೆ ಈ ಮಾತನ್ನು ಕೆಲವು ತಿಂಗಳುಗಳ ಹಿಂದೆ ನಾನು ಇಲ್ಲೇನೆ ಪವಿತ್ರ ಆರ್ಥಿಕತೆ ಅನ್ನೋ ಬಗ್ಗೆ ಮಾತನಾಡಿದ್ದೆ. ಆಗ ಅನೇಕರಿಗೆ ಸ್ವಲ್ಪ ಗೊಂದಲ ಆಯಿತು. ಇದೇನಿದು ಪವಿತ್ರ ಅನ್ನೋ ಪದವನ್ನು ನೀವು ಆರ್ಥಿಕತೆ ಜೊತೆಗೆ ತಾಳೆ ಹಾಕ್ತಾ ಇದ್ದೀರಿ, ಆಮೇಲೆ ನೀವು ಒಂದು ಕಾಲದಲ್ಲಿ ಸಮಾಜವಾದಿ ಆಗಿದ್ರಿ, ಈಗ ಪವಿತ್ರ ಇದರ ಪದಗಳನ್ನು ಬಳಸ್ತಾ ಇದ್ದೀರಿ, ನೀವೇನಾರ ಬದಲಾಗ್ಬಿಟ್ರ? ಹೀಗೆ ಅನೇಕ ಪ್ರಶ್ನೆಗಳನ್ನು ಸಭಿಕರು ಎತ್ತಿದ್ದು ಬಹು ಸೂಕ್ತವಾದ ಪ್ರಶ್ನೆಗಳಿವೆ. ಅಲ್ಲಿಂದಲೇ ಆರಂಭ ಮಾಡಿಕೊಂಡು ನಾನು ಇವತ್ತಿನ ವಿಷಯವನ್ನು ಮಾಡಿದ್ದೇನೆ. ಕೆಲವು ವರ್ಷಗಳ ಹಿಂದೆ, ಪ್ರಾಯಶಃ ಒಂದು 2 ದಶಕಗಳ ಹಿಂದೆ ನಮ್ಮಲ್ಲಿ ಬಹಳ ದೊಡ್ಡ ಒಂದು ಬದಲಾವಣೆ ಬಂದದ್ದು. ಆ ಬದಲಾವಣೆ ಏನಪ್ಪ ಅಂತಂದರೆ, ಸಮಾಜವಾದದಲ್ಲಿ ನಂಬಿಕೆ ಇಟ್ಟವರು, ಸಮಾಜವಾದವನ್ನು ಜಾರಿಗೆ ತರ್ತೀವಿ ಅಂತ ಹೊರಟವರು, ಅವರನ್ನು ಜನ ಅನುಮಾನದಿಂದ ನೋಡೋದಕ್ಕೆ ಶುರು ಮಾಡಿದರು. ಹಾಗೂ ಪಾವಿತ್ರ್ಯವನ್ನು ಜಾರಿಗೆ ತರ್ತೇವೆ, ಪವಿತ್ರ ಭಾರತ ಇದು, ದೇಶ ಪ್ರೇಮದ ಭಾರತ ಇದು ಈ ದೇಶದ ಜನ ಒಕ್ಕೊಂಡು ಕ್ರಮೇಣ ಬೆಳೆದು ಬಂದು ಇವತ್ತು ಈ ಕಳೆದ ಚುನಾವಣೆಯಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಅಭೂತಪೂರ್ವವಾಗಿ ನಮ್ಮ ದೇಶದ ಜನ ಒಕ್ಕೊಂಡು. ಅದಾದ ಮೇಲಿನ ಹಲವಾರು ವರ್ಷಗಳಲ್ಲಿ ಇನ್ನೂ ಕೂಡ ನಾವು ಈ ಸಂಗತಿಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕಾಗಿಲ್ಲ. ಈ ಸಂಗತಿಯನ್ನು ನಾನು ಯಾವ ರೀತಿ ಅರ್ಥ ಮಾಡ್ಕೊಳ್ತೇನೆ ಅಂತಂದರೆ, ಇವತ್ತು ಎಲ್ಲರೂ ನಾವು ಒಂದು ರೀತಿಯಲ್ಲಿ ಅರ್ಧ ಸತ್ಯವನ್ನು ಮಾತಾಡ್ತಾ ಇದ್ದೇವೆ. ಅಂದರೆ ಸಮಾಜವಾದದ ಬಗ್ಗೆ ಮಾತನಾಡ್ತಿದ್ದವರು ನಮಗೆ ಪೂರ್ತಿಯಾಗಿ ನಿಜವಾದ ಸಮಾನತೆ, ನಿಜವಾದ ಸಹಬಾಳ್ವೆಯನ್ನು ಜಾರಿಗೆ ತರೋದು ಹೇಗೆ ಅನ್ನೋದು ನಮಗೆ ಗೊತ್ತಿಲ್ಲದ ಕೆಲವು ವಿಷಯಗಳಲ್ಲಿ ನಾವು ಎಡವಿದ್ವಿ. ಹಾಗಾಗಿ ನಮ್ಮ ಆಶಯ ಸತ್ಯವಾಗಿತ್ತು, ಆದರೆ ಆ ಆಶಯವನ್ನು ಜಾರಿಗೆ ತರಲಿಕ್ಕಾಗಿ ನಾವು ಕೈಗೊಂಡ ಕಾರ್ಯಕ್ರಮಗಳು ಅವು ಸುಳ್ಳಾಗಿದ್ದವು. ಅಂದರೆ ಅದು ಎಲ್ಲಿಗೆ ಬಂತು ಅಂತಂದರೆ, ಒಂದು ಆಡಳಿತಶಾಹಿಯನ್ನು ನಿರ್ಮಾಣ ಮಾಡಿ ಜನರ ಮುಂದೆ ತಂದಿತ್ತು. ಈ ಆಡಳಿತಶಾಹಿ ಎಂಥ ಆಡಳಿತಶಾಹಿ ಆಯ್ತಪ್ಪ ಅಂದರೆ, ಜನಕ್ಕೆ ರೋಸಿ ಹೋಗ್ಬಿಟ್ಟು, ಏನಪ್ಪ ಇವರು ಸಮಾಜವಾದದ ಬಗ್ಗೆ ಮಾತಾಡ್ತಾರೆ, ಆದರೆ ತಾಲೂಕು ಆಫೀಸಿಗೆ ಹೋದರೆ ಒಂದು ಹಣ ಬಿಡಿಸ್ಕೊಳ್ಳೋಕ್ಕೂ ನನಗೆ ಇಷ್ಟೊಂದು ದುಡ್ಡು ಕೊಡಬೇಕು, ಇಷ್ಟೊಂದು ಕಷ್ಟಪಡಬೇಕು ಅನ್ನೋದಾದರೆ ಇದು ಯಾವ ರೀತಿಯ ಸಮಾಜವಾದ? ಎಲ್ಲ ಕಡೆಗೆ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ. ಮತ್ತು ಸಮಾಜವಾದ ಮಾತನಾಡುವವರೇನೇ, ಅಂದರೆ ತೀರ ಬಡವರ ಪರವಾಗಿ ಮಾತಾಡೋರೇನೇ ಇನೋವಾ ಕಾರಲ್ಲಿ ಓಡಾಡ್ತಾರೆ, ಅವ್ರ ಹತ್ರ ದೊಡ್ಡ ಮನೆ ಇರುತ್ತೆ, ಅವರ ಪಾರ್ಟಿ ಆಫೀಸಿಗೆ ಕೋಟ್ಯಾಂತರ ರೂಪಾಯಿಗಳ ದೇಣಿಗೆ ಬರುತ್ತೆ. ಈ ಎಲ್ಲ ಸಮಸ್ಯೆ ಬಂದದ್ರಿಂದ ಸಾಮಾನ್ಯ ಜನ ಏನು ಹೇಳಿದ್ರು ಅಂದರೆ, ಈ ಮುಂದೆ ಬಂದಿರುವಂತಹ ಅರ್ಧ ಸುಳ್ಳೇ ಸರಿಯಾದ್ದು, ಇವು ಸುಳ್ಳು ಅಂತ ಅನ್ಕೊಂಡು, ಅಂದರೆ ಸಮಾಜವಾದ ಅನ್ನುವ ಸತ್ಯ ಹಿಂದಕ್ಕೆ ಸರಿದು ಆಡಳಿತಶಾಹಿ ಅನ್ನುವ ಸುಳ್ಳು ಮುಂದಕ್ಕೆ ಬಂದು ಜನ ರೋಸ್ ಬಂದು ಅವರು ತಿರಸ್ಕರಿಸಿದರು. ಈಗ ಅದಕ್ಕೆ ಪರ್ಯಾಯವಾಗಿ ಜನ ಯಾಕೆ ಆಯ್ಕೆ ಮಾಡಿಕೊಂಡು ಅಂದರೆ, ನಾವು ಪವಿತ್ರ ಕ್ಷೇತ್ರವನ್ನು ಜಾರಿಗೆ ತರ್ತೇವೆ, ರಾಮನನ್ನು ಜಾರಿಗೆ ತರ್ತೇವೆ, ರಾಮರಾಜ್ಯವನ್ನು ನಾವು ಜಾರಿಗೆ ತರ್ತೇವೆ, ಸುಸಂಸ್ಕೃತ ಭಾರತವನ್ನು ನಾವು ಜಾರಿಗೆ ತರ್ತೇವೆ, ದೇಶಪ್ರೇಮಿ ಭಾರತವನ್ನು ನಾವು ಜಾರಿಗೆ ತರ್ತೇವೆ ಅಂತ ಹೇಳಿದಾಗ ಈ ಅರ್ಧ ಸತ್ಯ ಮುಂದಕ್ಕೆ ಬಂದು ಅದರ ಹಿಂದಿರಬಹುದಾದ ಅದು ಗೊತ್ತಿಲ್ಲ,
ಪೂರ್ತಿ ಸತ್ಯವೇ ಇರಬಹುದು ಅಥವಾ ಅರ್ಧ ಸತ್ಯವೇ ಇರಬಹುದು, ಬಟ್ ನಮಗೆ ಅದು ಗೊತ್ತಿದ್ದೇ ಇರೋದ್ರಿಂದ ಜನ ಆಯ್ತು ಇವ್ರನ್ನ ಸರಿ ಇವರಿಗೆ ಅಧಿಕಾರ ನೋಡೋಣ ಅಂತ ಹೇಳಿ. ಜನ ಈ ರೀತಿ ಪ್ರತಿಕ್ರಿಯೆ ನೀಡೋದಕ್ಕೆ ಇನ್ನೊಂದು ಬಹಳ ದೊಡ್ಡ ಕಾರಣ ಏನೆಂದರೆ ಚಾರಿತ್ರಿಕವಾದ ಕಾರಣಗಳು ಇವೆ. ಯಾಕೆಂದ್ರೆ ಚಾರಿತ್ರಿಕವಾಗಿ ಈ 1990ರ ನಂತರದಲ್ಲಿ, ಮನಮೋಹನ್ ಸಿಂಗ್ ಅವರ ನಂತರದಲ್ಲಿ ನಮ್ಮ ದೇಶದಲ್ಲಿ ಈ ಯಾವುದನ್ನು ನಾವು ಆಧುನಿಕತೆ ಅಂತ ಕರೆಯುವ ಆ ಆಧುನಿಕತೆಯ ಅವಾಂತರಗಳನ್ನು ನೋಡಿ ನೋಡಿ ಕೂಡ ಜನರು, ಅಂದ್ರೆ 1.5 ಕೋಟಿ ಜನರನ್ನ ಹಿಡಿದಿಟ್ಕೊಂಡಿರೋ ಬೆಂಗಳೂರು, 2 ಕೋಟಿ ಜನರನ್ನು ಹಿಡಿದಿಟ್ಕೊಂಡಿರೋ ಮುಂಬೈ, ಅಷ್ಟೇ ಜನರನ್ನ ಹಿಡಿದಿಟ್ಕೊಂಡಿರೋ ದೆಹಲಿಗಳು, ಇವುಗಳ ಅಟ್ಟಹಾಸ, ಇವುಗಳ ಕಪಿಕುಸ್ತಿ, ಇವನ್ನೆಲ್ಲ ನೋಡಿ ಮತ್ತೆ ಅದು ಜಾರಿಗೆ ತರ್ತಾ ಇರುವಂತಹ ಒಂದು ಸಂಸ್ಕೃತಿ, ನಂಬಿಕೆಹೀನತೆ, ಇದನ್ನೆಲ್ಲ ನೋಡಿ ಜನಕ್ಕೆ ಅವ್ರಿಗೂ ಬೇಕಿತ್ತು ಯಾವುದು, ಇಲ್ಲಪ್ಪ ಇದು ಸರಿ ಇಲ್ಲ, ಪವಿತ್ರವಾದದ್ದೇ ಸರಿ ಅಂತ ಜನಕ್ಕೂ ಅನಿಸಿತ್ತು. ಈಗ ನಾವು ಏನನ್ನ ಅರ್ಥ ಮಾಡ್ಕೋಬೇಕಾಗಿದೆ ಅಂದ್ರೆ ಪವಿತ್ರ ಅಂತ ನಿಜವಾಗ್ಲೂ ಏನು? ಈ ಪ್ರಶ್ನೆಯನ್ನ ನಾವು ಇಲ್ಲಿ ತನಕ ಎತ್ತಲೇ ಇಲ್ಲ. ಪವಿತ್ರ ಅಂತಂದ್ರೆ ಯಾವುದನ್ನ ನಾವು ಪವಿತ್ರ ಅಂತ ಕರೀತೇವೆ? ಬ್ರಾಹ್ಮಣ ವರ್ಗ ಪೂಜಿಸುವ ರೀತಿಯನ್ನ ಪವಿತ್ರ ಅಂತ ಕರೀತೇವೆ. ಆದ್ರೆ ಯಾವುದೋ ಕಾಡಿನಲ್ಲಿ ಯಾವುದೋ ಮರದ ಕೆಳಗೆ ಒಂದು ಕಲ್ಲನ್ನಿಟ್ಟು ಒಬ್ಬ ಶ್ರಮಜೀವಿ ಅದಕ್ಕೆ ವರ್ಷಕ್ಕೊಂದ್ಸಲಿ ಕುರಿ ಕೋಳಿ ತಗೊಂಡು ಕೊಟ್ರೆ ಅದನ್ನ ನಾವು ಇವತ್ತು ಪವಿತ್ರ ಅಂತ ಕರೀತಾ ಇದ್ದೀವಿ. ಅಂದ್ರೆ ಶ್ರಮಜೀವಿ ವರ್ಗ ಶ್ರಮ ಜೀವನದ ಜೊತೆಗೆ ಆರಾಧಿಸುತ್ತಿದ್ದ ದೇವತೆ, ಆರಾಧಿಸುತ್ತಿದ್ದ ಮೌಲ್ಯಗಳು, ಆರಾಧಿಸುತ್ತಿದ್ದಂತಹ ಜೀವನ ಶೈಲಿ, ಅದನ್ನು ನಾವು ಪವಿತ್ರ ಅಂತ ಕರೀತಾ ಇದ್ದೀವಿ. ಅಷ್ಟೇ ಅಲ್ಲ, ಅದನ್ನು ನಾವು ಕಾಲಲ್ಲಿ ತುಳಿದು ನಿರ್ನಾಮ ಮಾಡ್ತಾ ಇದ್ದೀವಿ. ಎಷ್ಟು ಮಟ್ಟಿಗೆ ಅಂತಂದ್ರೆ ಆ ಜೀವನ ಶೈಲಿಯನ್ನು ಹೊಂದಿದ್ದ ಶೂದ್ರರು ಇವತ್ತು ಹೇಗಾದರೂ ಮಾಡಿ ನಾನು ಬ್ರಾಹ್ಮಣನ ರೀತಿಯಲ್ಲಿ ಆಗ್ತೀನಿ, ಹೇಗಾದರೂ ಮಾಡಿ ನಾನು ಒಂದು ಜನ್ಮರ ತಗೊಳ್ತೀನಿ. ಇದು ನಾನು ಅತಿರೇಕದ ಮಾತಾಡ್ತಾ ಇಲ್ಲ. ಪ್ರತಿಯೊಂದು ಜನಾಂಗವೂ ಇವತ್ತು ಜನಿವಾರ ನೋಡೋದು, ಸತ್ಯನಾರಾಯಣ ಪೂಜೆ ಮಾಡೋದು, ಆಮೇಲೆ ಇನ್ಯಾವುದೋ ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ಹರಕೆ ಕೊಡೋದು, ಆಮೇಲೆ ಮಕ್ಕಳಿಗೆ ಸಂಸ್ಕೃತ ಕಲಿಸೋದು. ನಾನು ಯಾವುದನ್ನ ತಪ್ಪು ಸರಿಯನ್ನು ಅರ್ಥದಲ್ಲಿ ಹೇಳ್ತಿದ್ದೇನೆ, ಏನು ನಡೀತಾ ಇದೆ ಅಂತ ಹೇಳ್ತಾ ಇದ್ದೇನೆ. ಇವೆಲ್ಲವನ್ನು ಅವರು ಅನುಕರಿಸಲಿಕ್ಕೆ ಶುರು ಮಾಡಿ, ಈ ಅನುಕರಣೆಯ ಜೊತೆಗೆ ಇನ್ನು ಕೆಲವು ಬೆಳವಣಿಗೆಗಳು, ಅದು ಈ ಉದಾಹರಣೆಗೆ ಟೆಲಿವಿಷನ್ನಲ್ಲಿ ಆಗ ರಾಮಾಯಣ ಸೀರಿಯಲ್, ಅದಾದ್ಮೇಲೆ ಮಹಾಭಾರತ ಸೀರಿಯಲ್. ಅಂದ್ರೆ ಪ್ರತಿಯೊಬ್ಬ ಭಾರತೀಯನು ಅತ್ಯಂತ ಗಾಢವಾಗಿ ಪ್ರೀತಿಸುವ 2 ನಮ್ಮ ಮಹಾನ್ ಕೃತಿಗಳನ್ನ ಸೀರಿಯಲ್. ಈ ಸೀರಿಯಲ್ಗಳನ್ನ ಇಲ್ಲಿ ನನ್ನ ಪಕ್ಕ ಅರುಣ್ ಕೂತಿದ್ದಾರೆ, ಚಿತ್ರಕಲಾವಿದರು, ಅವ್ರಿಗೆ ಅದು ಅರ್ಥ ಆಗುತ್ತೆ. ಆ ಸೀರಿಯಲ್ ಅಲ್ಲಿ ನಾವು ರಾಮನನ್ನ, ಸೀತೆಯನ್ನ, ದಶರಥನನ್ನ ಎಲ್ಲರನ್ನು ಹೇಗೆ ತೋರಿಸಿದ್ವಿ ಅಂತಂದ್ರೆ ಸಾವಿರ ಕೆಜಿ ಬಂಗಾರ ಹೊಂದಿರುವ ಮನುಷ್ಯರನ್ನ ತೋರಿಸಿದ್ವಿ. ಬಂಗಾರದ ಕಿರೀಟ, ಬಂಗಾರದ ಸರಗಳು, ಆಮೇಲೆ ಜಾರ್ಜೆಟ್ ಸೀರೆಗಳು, ಆಮೇಲೆ ನೈಲಾನ್ದು ಕುಬ್ಬಸ, ಆಮೇಲೆ ಹಿಂದೆ ಫಳ 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 ಹೊಳೆಯುವಂತಹ ಒಂದು ಇದು. ಏನಿದ್ರ ಅರ್ಥ? ಇದಕ್ಕೊಂದು ಅರ್ಥ ಇದೆ. ಈ ಅರ್ಥವು ನಾನು ಹೇಳಿದ ಈ ಬ್ರಾಹ್ಮಣೀಕರಣ ಆಗ್ತಾ ಇದೆ ಸಮಾಜ, ಇದಕ್ಕೂ ತಾಳೆ ಹೋಗ್ತಾ ಇದೆ. ಏನಪ್ಪಾ ಅಂತಂದ್ರೆ ರಾಮ ಸರಳ ಜೀವಿ ಆಗಿರಲಿಲ್ಲ. ರಾಮ 12 ವರ್ಷ ವನವಾಸಕ್ಕೆ ಹೋದಾಗ ಅವನು ಅಷ್ಟೊಂದು ಗಾಢವಾಗಿ ಪ್ರೀತಿಸಿದ ಆಶ್ರಮ ವ್ಯವಸ್ಥೆ ಕೂಡ ಈ ರೀತಿ ಬಂಗಾರದ ಆಶ್ರಮ ವ್ಯವಸ್ಥೆ. ಅಲ್ಲಿ 24 ಗಂಟೆ ಎಲ್ಲ ಋಷಿಗಳನ್ನು ಕೆಜಿ ಗಟ್ಟಲೆ ತುಪ್ಪನ ಬೆಂಕಿ ಹಾಕಿ ಮಾಡ್ತಿದ್ರು, ಊಟ ಮಾಡ್ತಿದ್ರು. ಊಟ ಮಾಡೋದು ಇನ್ನೇನು ಮಾಡ್ತಾನೆ ಇರಲಿಲ್ಲ. ಆದ್ರೆ ವಾಲ್ಮೀಕಿ ರಾಮಾಯಣವನ್ನು ನೀವು ಓದಿದ್ರೆ ಅಥವಾ ವ್ಯಾಸರ ಮಹಾಭಾರತವನ್ನು ಓದಿದ್ರೆ
ಅಲ್ಲಿ ನೀವು ಕಾಣಿಸುವ ಚಿತ್ರವೇ ಬೇರೆ. ಆ ಚಿತ್ರದಲ್ಲಿ ರಾಮನ ಆರಂಭ ಬಂಗಾರದ ಕಿರೀಟದ ಜೊತೆಗಾಗುತ್ತೆ, ರಾಮನ ಅಂತ್ಯ ಅಂತಂದ್ರೆ ನಾನು ಅವನ ಅವಸಾನವನ್ನು ಹೇಳ್ತಾ ಇದ್ದೆ. ಆತನ ಪ್ರತಿಷ್ಠೆ ಬರೋದಿಲ್ಲ ಅಂದ್ರೆ ಇದೆಲ್ಲವನ್ನು ಕಳ್ಕೊಂಡು ಜಟೆ ಕಟ್ಕೊಂಡು ಒಬ್ಬ ಸರಳ ಜೀವಿಯಾಗಿ, ಸೀತೆ ಕೂಡ ಸರಳ ಜೀವಿಯಾಗಿ ಮತ್ತೆ ಅಯೋಧ್ಯೆಯನ್ನು ಪ್ರವೇಶಿಸಿದಾಗ, ಮತ್ತೆ ಅವನು ಅಯೋಧ್ಯೆಯನ್ನು ಪ್ರವೇಶಿಸೋದಕ್ಕೆ ಮುಂಚೆ 14 ವರ್ಷ ಭರತ ಅಯೋಧ್ಯೆಯ ಪಕ್ಕದ ನಂದಿ ಗ್ರಾಮದಲ್ಲಿ ಕೂತ್ಕೊಂಡು ತಯಾರಿ ಮಾಡಿರ್ತಾನೆ. ಯಾವುದಕ್ಕೆ ತಯಾರಿ ಮಾಡಿರ್ತಾನೆ? ಭರತ ಗ್ರಾಮೋದ್ಯೋಗಕ್ಕೆ ತಯಾರಿ ಮಾಡಿರ್ತಾನೆ. ಯಾಕೆ ಮಾಡಿರ್ತಾನೆ ಅಂತಂದ್ರೆ, ಇವನು ಹೋದಾಗ ಬಾರಪ್ಪ ನೀನು ನಮ್ಮ ಅಣ್ಣ ನೀನೇ ಬಾ ಇದನ್ ಮಾಡು ಅಂತ ಹೇಳ್ದಾಗ, ಅವನು ಕಂಡಿದ್ದ ಆಶ್ರಮ ವ್ಯವಸ್ಥೆ ಅಲ್ಲಿ ಬರೇ ರಾಮನ ಇದನ್ನ ಮಾತ್ರ ನೋಡಿದ್ರೆ ಪಕ್ಕದಲ್ಲಿ ವಾಲ್ಮೀಕಿಗಳ ಆಶ್ರಮ ಇರುತ್ತೆ. ಅದನ್ನೆಲ್ಲ ನೋಡಿದ ಭರತ ಈ ಬಾಲಕಗಳನ್ನು ತಗೊಂಡು ಹೋದಾಗ ಮಾಡೋದು ಆಕ್ಚುಲಿ ಒಂದು ಆಶ್ರಮ ವ್ಯವಸ್ಥೆಯನ್ನ ಈ ಭಾರಿ ನಗರ, ಅದ್ಭುತವಾದ ನಗರ ಅಯೋಧ್ಯೆಗೆ ತಂದು ಒಂದು ರೀತಿಯ ಗ್ರಾಮೋದ್ಯೋಗದ ಪರಂಪರೆ, ಗ್ರಾಮೋದ್ಯೋಗದ ಪಾವಿತ್ರ್ಯ, ಗ್ರಾಮೋದ್ಯೋಗದ ಸಂಸ್ಕೃತಿಯನ್ನ ಭರತ ಆಗಲೇ ಸ್ಥಾಪನೆ ಮಾಡಿದ್ರು. ಅದರಿಂದ ನಮಗೆ ಪರಂಪರೆಯ ಬಗ್ಗೆ 2 ಸ್ಪಷ್ಟವಾದ ಪರಿಕಲ್ಪನೆಗಳು ನಮ್ಮ ಮುಂದಿದೆ. ಯಾವುದು ಅಂತಂದ್ರೆ, ನಮ್ಮ ಪರಂಪರೆಯಲ್ಲಿ ಎಲ್ಲವೂ ಭವ್ಯವಾಗಿತ್ತು, ಎಲ್ಲವೂ ಪರ್ಫೆಕ್ಟ್ ಆಗಿತ್ತು, ಪರಿಶುದ್ಧವಾಗಿತ್ತು. ಅಲ್ಲಿ ಯಾರೂ ಕೆಲಸ ಮಾಡ್ತಿಲ್ಲ, ಎಲ್ಲರನ್ನೂ ಆಕಾಶಯಾನವನ್ನೇ ಮಾಡ್ತಿದ್ರು ಅನ್ನೋ ಒಂದು ಪರಂಪರೆ. ಇನ್ನೊಂದು ಪರಂಪರೆ ಋಷಿಗಳು ಅಂತಂದ್ರೆ ಅವರು ಬೇಟೆಯ ಜನ, ಬೇಟೆಯನ್ನು ತಿರಸ್ಕರಿಸಿ ಕಾಡಿಗೆ ಹೋಗಿ ಅಲ್ಲಿ ಸರಳ ಜೀವನ ನಡೆಸಿ, ಆ ಸರಳ ಜೀವನದ ಜೊತೆಗೆ ಅಲ್ಲಿದ್ದಂಥ ಸಾಮಾನ್ಯ ಜನರು, ಬೆಸ್ತರು, ಆಮೇಲೆ ಬೇಡರು, ಇಂಥವ್ರ ಜೊತೆಗೆ ಅವರು ಜೀವನದ ಇದನ್ನ ಮಾಡಿ ಒಂದು ಹೊಸ ಸಂಸ್ಕೃತಿಯನ್ನು ಅಭಿವೃದ್ಧಿ ಮಾಡಿರ್ತಿಲ್ಲ. ಅದು ಇನ್ನೊಂದು. ನಾವು ಈ ಗ್ರಾಮೋದ್ಯೋಗ, ಗ್ರಾಮ ಸೇವಾ ಸಂಘ ಮತ್ತು ಚರಕದವರು ಈ 2ನೆಯ ಪವಿತ್ರ ಗ್ರಾಮೋದ್ಯೋಗವನ್ನು ನಾವು ಸ್ಥಾಪಿಸಬೇಕು ಅನ್ನೋ ಆಶಯವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಯಾಕೆ ಇಡಬೇಕು? ಯಾಕಪ್ಪ ಇಡಬೇಕು ಅಂತಂದ್ರೆ, ಬೇರೆ ದಾರಿ ಮಾನವ ಕುಲ ನಶಿಸಿ ಹೋಗದೆ ಇರಬೇಕು ಅಂತಂದ್ರೆ, ನಮ್ಮ ಮಕ್ಕಳು ಮರಿಗಳಿಗೆ ಒಂದು ಬದುಕು ಅಂತ ಇರಬೇಕು ಅಂತಂದ್ರೆ ಅದು ಬರಬೇಕು. ಅದು ಬರದೆ ಹೋದ್ರೆ ಈ ಭಾರಿ ಇರೋ ಭಾರಿ ಕೈಗಾರಿಕೆಗಳು ಅವುಗಳು ಮಾಡಿ 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 ಹಾಕ್ತಾ ಇರ್ತಾರೆ. ಕಾರುಗಳನ್ನು ಅವರು ಎಷ್ಟು ಕಾರನ್ನ ಉತ್ಪಾದನೆ ಮಾಡ್ತಾ ಇದ್ರು, ಅವ್ರು ಉತ್ಪಾದನೆ ಮಾಡಿದ ಕಾರೆಲ್ಲ ನೀವು ಕೊಳ್ಳೇಬೇಕು ಅನ್ನೋ ಕಾರಣಕ್ಕೆ ಮಾರ್ಕೆಟಿಂಗ್ ಸೃಷ್ಟಿ ಮಾಡ್ತಾರೆ. ಒಬ್ಬೊಬ್ರು ನಾವು 3 ಕಾರನ್ನ ಕೊಂಡ್ಕೊಂಡಿದ್ದೀವಿ, ಒಬ್ಬೊಬ್ರು 4 ಮನೆಗಳನ್ನ ಕಟ್ಟಿಸಿದ್ದಾರೆ. ಒಬ್ಬೊಬ್ರು ಮನೆಯಲ್ಲೂ ಕನಿಷ್ಠ 10 ಮನೆಗಾಗುವಷ್ಟು ಪಾತ್ರೆ, ಪಡಗ, ಟೆಲಿವಿಷನ್ ಸೆಟ್ಟು, ಇನ್ನೊಂದು ಮತ್ತೊಂದು ನಾವು ಇಟ್ಕೊಂಡಿದ್ದೀವಿ. ಯಾಕೆ ಇಟ್ಕೊಂಡಿದ್ದೇವೆ ನಮಗೆ ಗೊತ್ತಿಲ್ಲ. ಇದನ್ನ ಪ್ರಕೃತಿ ಭರಿಸೋದಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ನೈತಿಕತೆ ಭರಿಸೋದಕ್ಕೆ ಸಾಧ್ಯ ಇಲ್ಲ, ನಮ್ಮ ಸಮಾಜ ಭರಿಸೋದಕ್ಕೆ ಸಾಧ್ಯ ಇಲ್ಲ. ಇದು ನಮ್ಗೆ ಗೊತ್ತಾಗಿದೆ. ಈಗಾಗಲೇ ಗೊತ್ತಾಗಿದೆ. ಆದ್ಮೇಲೆ ಚಟ ಬಿಡಕ್ಕಾಗ್ತದೆ. ಈ ಪರ್ಯಾಯ ಇನ್ನೊಂದು ಇದೆಯಲ್ಲ, ನಾನು ಹೇಳಿದ್ನಲ್ಲ, 5 ಕಾರು 6 ಬಂಗ್ಲೆ, ಇದೊಂದು ಚಟ. ಈ ಚಟಕ್ಕೆ ಬಿದ್ದಿರೋರು ಬರೇ ಮೇಲ್ವರ್ಗದವರು, ಮೇಲ್ಜಾತಿಯವರಲ್ಲ, ಕೆಳವರ್ಗದವರು ಆ ಚಟ ಹರಿಸ್ತಾರೆ. ಯಾಕಂದ್ರೆ ಅವ್ರಿಗೆ ಅವ್ರ ಪಾಪ ನೋಡ್ತಿದ್ದಾರೆ, ನಾನು ಹೆಂಗಾರ ಮಾಡಿ ಏನಾರು ಮಾಡಿ ಅದ್ರಾಗೆ ಒಂದು 5 ಲಕ್ಷ ರೂಪಾಯಿ ಲಂಚ ಕೊಟ್ಟಾದ್ರೂ ಒಂದು ಕಾನ್ಸ್ಟೇಬಲ್ ಕೆಲಸ ತಗೊಂಡು, ಆಮೇಲೆ ಆ ಕಾನ್ಸ್ಟೇಬಲ್ ಕೆಲಸದಲ್ಲಿ ಜೀವನ ಇಟ್ಟು ಹೆಂಗಾರ ಮಾಡಿ ಪ್ರತಿ ದಿವಸ ಒಂದಿಷ್ಟು ಇದನ್ನ ಗಿಡ್ಸಿ ಏನೋ ಒಂದು ಮನೆ ಕಟ್ಟಿಸಿ, ನನ್ನ ಹೆಂಡತಿಗೆ ಒಂದು ಕಾರ್ ಕೊಡಿಸಿ, ನನ್ನ ಮಗನಿಗೆ ಒಂದಷ್ಟು ಮಾಡಿ. ಇದರಿಂದ ಆಗಿರುವಂತಹ ನೈತಿಕವಾದ ಅನಾಹುತಿಗಳನ್ನ ನೀವು ಅರ್ಥ ಮಾಡ್ಕೋಬೇಕು ಅಂದ್ರೆ, ಯಾರಾದ್ರೂ ನಿಮ್ಮ ಅನ್ಸಿನ ಡಾಕ್ಟರ್, ಇಡೀ ನಮ್ಮ ಯುವ ವರ್ಗ, ಮಕ್ಕಳು ಬರೀ
80% ಅವರು ಏನೂ ಕೆಲಸ ಮಾಡ್ತಾರೆ. ಅವ್ರ ಕೆಲಸ ಎಲ್ಲ ಮೊಬೈಲಲ್ಲೇ ಮಾಡ್ತಾರೆ. ನನ್ನ ಮಗ, ನನ್ನ ತಮ್ಮನ ಮಗ, ನಿಮ್ಮ ಮಕ್ಕಳು ಎಲ್ಲರೂ ಇವತ್ತು ಮೊಬೈಲಲ್ಲಿ ಕೆಲಸ ಮಾಡ್ತಾರೆ. ಬೆಂಗಳೂರಿಗೆ ಹೋದ್ರೆ ಅಂತಂದ್ರೆ ಮೊಬೈಲಲ್ಲೇನೆ ಊಟ ತರಿಸ್ತಾರೆ. ಮನೆಯಲ್ಲಿ ಅಡಿಗೆ ಮಾಡಿದ್ದು ಊಟ ಮಾಡೋದಿಲ್ಲ, ಮೊಬೈಲಲ್ಲಿ ಊಟ ತರಿಸ್ತಾರೆ, ಮೊಬೈಲಲ್ಲಿ ಲವ್ ಮಾಡ್ತಾರೆ, ಮೊಬೈಲಲ್ಲಿ ಹಣ್ಣು ಹೊಡಿತಾರೆ, ಮೊಬೈಲಲ್ಲಿ ಸೆಮಿನಾರ್ಗಳು ನಡೆಯುತ್ತೆ. ಇದು ನಾವು ಸೃಷ್ಟಿ ಮಾಡ್ಕೊಂಡಿರೋದಿಲ್ಲ. ಇದನ್ನ ನಿಮ್ಹಾನ್ಸಿನ ಡಾಕ್ಟರ್ಗಳು ಏನು ಹೇಳ್ತಾರೆ ಅಂತಂದ್ರೆ, ದಿಸ್ ಇಸ್ ಗೋಯಿಂಗ್ ಟು ಕ್ರಿಯೇಟ್ ಸಚ್ ಸೀರಿಯಸ್ ಸೈಕಲಾಜಿಕಲ್ ಪ್ರಾಬ್ಲಮ್ಸ್ ದಟ್ ಇಟ್ ವಿಲ್ ಪ್ರಾಬಬ್ಲಿ ಡೆಸ್ಟ್ರಾಯ್ ಯುವರ್ ಲೈಫ್. ಬೇರೆ ಎಲ್ಲ ಬಿಡಿ, ಕೊರೋನಾ ಎಲ್ಲ ಬಿಡಿ, ಇದೇ ನಿಮ್ಮನ್ನ ನಾಶ ಮಾಡಿಬಿಡುತ್ತೆ ಅನ್ನೋದು ಡಾಕ್ಟರ್ಗಳು ಹೇಳ್ತಾರೆ. ಹೌದು, ಮಾತು. ಇದಕ್ಕೆ ಪರ್ಯಾಯ ಏನಪ್ಪಾ ಅಂತಂದ್ರೆ, ಮತ್ತೆ ನಾವು ಸರಳ ಬದುಕಿನ ಕಡೆಗೆ ವಾಪಸ್ ಬರೋದು. ಆದ್ರೆ ಸರಳ ಬದುಕಿನ ಕಡೆಗೆ ವಾಪಸ್ ಬರೋದು ಹೇಳಿದಷ್ಟು ಸುಲಭ ಇದೆ. ಆದ್ರಿಂದ ನಾವು ಈ ಪವಿತ್ರ ಆರ್ಥಿಕತೆ ಅನ್ನುವ ಪದವನ್ನು ಯಾಕೆ ಬಳಸಿದ್ವಿ ಅಂತಂದ್ರೆ, ಬೇರೆಯವ್ರು ಏನು ಅರ್ಥ ಮಾಡ್ಕೊಂಡಿರೋ ಅದಕ್ಕಿಂತ ತದ್ವಿರುದ್ಧವಾಗಿ, ಆಯ್ತು ಮಾರಾಯರ, ನಿಮ್ಗೆ ಇವತ್ತೇ ತಕ್ಷಣಕ್ಕೆ ಗ್ರಾಮೋದ್ಯೋಗದ ಕಡೆ ಬರಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಒಂದು 40% ಆಟೋಮೇಷನ್ ಇಟ್ಕೊಳ್ಳಿ, ಅಟ್ಲೀಸ್ಟ್ 60% ನೀವು ಮಾನವ ಸಂಪನ್ಮೂಲವನ್ನು ಬಳಸಿ, ಶ್ರಮಜೀವನವನ್ನು ಬಳಸಿ 40-60% ಇದಕ್ಕಾದ್ರೂ ಬನ್ನಿ ಅಂತ ಹೇಳ್ತೀವಿ. ಸೊ ಯಾವುದು 40% ಆಟೋಮೇಷನ್ ಅಂದ್ರೆ ಯಂತ್ರಗಳು, ಸ್ವಯಂಚಾಲಿತ ಯಂತ್ರಗಳು, 60% ಇದಿರುತ್ತೋ ಅದು ಎಲ್ಲವನ್ನು ಸರ್ಕಾರ ಅದನ್ನ ಪವಿತ್ರ ಕೈಗಾರಿಕೆ ಅಂತ ಪರಿಗಣಿಸಬೇಕು. ಅದರಿಂದ ಈಚೆಗಿರೋದೆಲ್ಲವೂ ಹೆಚ್ಚೆಚ್ಚು ಪವಿತ್ರ ಆಗ್ತಾ ಹೋಗುತ್ತೆ. ಉದಾಹರಣೆಗೆ ಬಯಲುಸೀಮೆ ರೈತ ಅವನು ಮಳೆ ಆಧಾರಿತ ಕೃಷಿ ಮಾಡಿದಾಗ, ಮಳೆ ಆಧಾರಿತ ಕೃಷಿ ಮಾಡೋದು ಟ್ರ್ಯಾಕ್ಟರ್ ಟಿಲ್ಲರ್ ಬಳಸೋಕ್ಕಾಗಲ್ಲ, ಪೆಸ್ಟಿಸೈಡ್ ಬಳಸೋಕ್ಕಾಗಲ್ಲ, ಇದು ಬಳಸೋಕ್ಕಾಗಲ್ಲ. ಅವನು ರಾಗಿ ಬೆಳೆದಾಗ ಪಾಪ ಬೆಳಿತಾನೆ, ಎಷ್ಟು ಬರುತ್ತೋ ಅಷ್ಟು ಬರುತ್ತೆ. ಅವನು 100% ಇದಾಗ್ತದೆ, ಪವಿತ್ರ ಆಗ್ತದೆ. ಖಾದಿ ಬಟ್ಟೆ ಮಾಡುವ ಹೆಣ್ಮಗಳು 100% ಪವಿತ್ರ ಆಗ್ತದೆ. ಕೈಮಗ್ಗ ಮಾಡೋನು ಒಂದು 90%-95% ಪವಿತ್ರ ಆಗ್ತದೆ. ಪವರ್ ಲೂಮ್ ಮಾಡೋರು 80%-70% ಪವಿತ್ರ. ಹಾಗೆ ಇದೊಂದು ಸ್ಕೇಲ್ ಅಂತಂದು ಓಕೆ, ಅಟ್ಲೀಸ್ಟ್ ನಾವೊಂದು ಪಾಲಿಸಿಯಾಗಿ, ಸರ್ಕಾರದ ಪಾಲಿಸಿಯಾಗಿ ಪವಿತ್ರ ಆರ್ಥಿಕತೆಯಿಂದ ಶುರು ಮಾಡಿ. ಗಾಂಧಿ ಆರ್ಥಿಕತೆ ಅಂತ ಆಗಲ್ಲ ನಿಮಗೆ ತಾನೆ, ಬೇಡ. ಗಾಂಧಿ ಆರ್ಥಿಕತೆ ಅಂತಂದ್ರೆ ಅವರು ಸಂಪೂರ್ಣವಾಗಿ ಕೈ ಉತ್ಪನ್ನಗಳೇ ಇರಬೇಕು, ಕೈ ಉತ್ಪನ್ನಗಳ ಆರ್ಥಿಕತೆಯೇ ಇರಬೇಕು ಅಂತ ಗಾಂಧೀಜಿ, ಜೆ.ಸಿ. ಕುಮಾರಪ್ಪ ಇವರೆಲ್ಲ ಹೇಳಿದ್ರು. ಅದು ಇವತ್ತು ರೂಢಿಸೋದಕ್ಕೆ ಸಾಧ್ಯ ಇಲ್ಲ. ಅದರಿಂದ ಇದನ್ನಾದ್ರೂ ಮಾಡೋಣ ಅನ್ನೋದನ್ನ ಅಲ್ಲಿ ನಮಗೆ ಮತ್ತೊಂದು ಪದ ಬೇಕಿತ್ತು. ಈ ಗಾಂಧಿ ಆರ್ಥಿಕತೆ ಅಥವಾ ಗಾಂಧಿವಾದ ಅಥವಾ ಗಾಂಧಿ ಇದು ಅನ್ನೋದಕ್ಕೆ ಒಂದು ಪರ್ಯಾಯ ಪದ ಬೇಕಿದ್ದಾಗ ನಾವೇನು ಹೇಳಿದ್ವಿ, ಅಲ್ಲಿ ಪವಿತ್ರ ಅನ್ನೋ ಪದವನ್ನು ಜೋಡಿಸೋಣ. ಯಾಕೆಂದ್ರೆ ಯಾವುದೇ ಪವಿತ್ರವಾದದ್ದು ಕಳಚುವ ಪ್ರಕ್ರಿಯೆ ಜೊತೆ ಸೇರ್ಕೊಂಡಿದೆ. ಅಂದ್ರೆ ಯಾವುದೇ ಜನಾಂಗಗಳು, ಇವನ್ ಅತ್ಯಂತ ಮೇಲ್ಜಾತಿಯ ಬ್ರಾಹ್ಮಣರಲ್ಲಿ ಯಾವುದಪ್ಪ ಪವಿತ್ರ ಅಂದ್ರೆ ವಾರಕ್ಕೊಂದ್ಸಲಿ ಊಟ ಬಿಡೋದು ಪವಿತ್ರ. ಕಾಶಿಗೆ ಹೋದಾಗ ಇನ್ಮೇಲೆ ನಾನು ಬದನೆಕಾಯಿ ತಿನ್ನಲ್ಲ ಅಂತ ಹೇಳೋದು ಪವಿತ್ರ. ಅಥವಾ ಇನ್ಯಾರೋ ಇಲ್ಲಪ್ಪ ನನ್ಗೆ ಇಷ್ಟೊಂದು ಆಸ್ತಿ ಇದೆ, ಯಾವುದೋ ಒಂದು ಅನಾಥಾಶ್ರಮಕ್ಕೆ ನಾನು ಕೊಡ್ತಾ ಇದ್ದೀನಿ ದಾನ ಅನ್ನೋದು ಪವಿತ್ರ. ಅದನ್ನ ಮೊದಲಿಂದಲೂ ನಾವು ಪವಿತ್ರ ಅನ್ನುವ ಪದವನ್ನು ಹೇಗೆ ಬಳಸ್ತಾ ಇದ್ದೀವಿ ಅಂತಂದ್ರೆ, ಕಳಚುವ ಪ್ರಕ್ರಿಯೆ. ನನ್ನಲ್ಲಿ ನಾನು ಮಾಡ್ಕೊಂಡಿರುವಂತಹ ಇಷ್ಟೊಂದು ಆಸ್ತಿಯಲ್ಲಿ ಕೆಲವನ್ನ ನಾನು ಕಳಚ್ಕೊತಾ ಹೋಗ್ತೇನೆ. ಯಾಕೆ ಅಂತಂದ್ರೆ ದೇವರಿಗೆ ಅವ್ರ ಹತ್ರ ಆಗ್ತೀನಿ ಅನ್ನೋ ಕಾರಣಕ್ಕಾಗಿ ನಾವು ಪವಿತ್ರ ಅನ್ನೋದನ್ನ ಮೊದಲಿಂದಲೂ, ಅದು ಬ್ರಾಹ್ಮಣರಿರಲಿ, ದಲಿತರಿರಲಿ, ಕಮ್ಯುನಿಸ್ಟ್ ಇರಲಿ, ಬಿಜೆಪಿನವರಿರಲಿ, ಎಲ್ಲರೂ ಪವಿತ್ರ ಅನ್ನೋ ಬದುಕಿದೆ ಅರ್ಥ. ಆದ್ರಿಂದ ನಾವು ಪವಿತ್ರ ಆರ್ಥಿಕತೆ ಅನ್ನೋ ಪದವನ್ನು ಅದಕ್ಕೆ ಕೊಟ್ಟು, ಕೆಲವರು ನಮಗೆ ಇಲ್ಲ ಇಲ್ಲ ನೀವು ಬಿಜೆಪಿನವ್ರಿಗೆ ಹತ್ರ ಆಗಕ್ಕೆ ಅಂತ ಹೇಳಿದ್ರು, ಇಲ್ಲ ಬಿಜೆಪಿನವ್ರನ್ನ ಇಂಥ ಒಂದು ಮುಂದೆ ಹೆಜ್ಜೆ ಮುಂದೆ ಹೋಗಕ್ಕೆ ಅದರಲ್ಲಿ ಬಿಡಿ. ಪ್ರಶ್ನೆ ಏನಪ್ಪ ಅಂದ್ರೆ, ಪವಿತ್ರ ಆರ್ಥಿಕತೆ ಅಂತಂದ್ರೆ ಕಳಚುವ ಆರ್ಥಿಕತೆ, ಯಂತ್ರಗಳನ್ನ ಕಳಚುವ, ಆದರೆ ನನ್ನ ಕೈಯಿಂದ ಕಳಚುವ. ಈ
ಬಹಳ ಅದ್ಭುತ ಏನಪ್ಪ ಅಂದರೆ ಧಾರ್ಮಿಕತೆಯಲ್ಲಿ ನೀನು ಬದನೆಕಾಯಿ ತಿನ್ಬೇಡ ಅಂತ ನಾನು ಹೇಳಲ್ಲ. ಕಾಶಿಗೆ ಹೋದಾಗ ಅಥವಾ ಗೋಕರ್ಣಕ್ಕೆ ಹೋದಾಗ ನಾನು ಬದನೆಕಾಯಿ ತಿನ್ನಲ್ಲ ನಾಳೆಯಿಂದ ಅಂತ ನಾನು ಹೇಳ್ತೀನಿ. ಪಕ್ಕದಲ್ಲಿರೋಕ್ಕೆ ನೀವು ಬೈಯಲ್ಲ, ನೀನು ಬದನೆಕಾಯಿ ತಿನ್ನಬಾರ್ದು ನಾಳೆಯಿಂದ. ಸೊ ಇದು ನಾನೇ ಕಳಚಿಕೊಳ್ಳುವ, ನಾನೇ ಹೆಚ್ಚೆಚ್ಚು ದೇವರಿಗೆ ಹತ್ತಿರವಾಗುವ, ದೇವರಿದ್ದರೆ ದೇವರಿಗೆ, ಸಮಾಜವಾದಿ ಅಂದರೆ ಸಮಾಜವಾದಿ ಕನ್ನಡಾಗುವ ಇದು ಪ್ರಕ್ರಿಯೆ. ಈ ಪ್ರಕ್ರಿಯೆಗೂ ಗ್ರಾಮೋದ್ಯೋಗಕ್ಕೂ ನಂದನ್ನು ತರುವ ಪ್ರಯತ್ನವನ್ನು ನಾವು ಮಾಡ್ತೇವೆ. ಏನಂದ್ರೆ ಈಗ ಕಳಚಿದಾಗ ಕೊಳ್ಬೇಕಲ್ಲ, ಬೇಟೆ ಜನ ಕಳಿಸಿದ್ರಿ ಅದು ಕೊಳ್ಬೇಕು, ಮಾರ್ಕೆಟಲ್ಲಿ ಹೋಗಿ ಖರೀದಿ ಮಾಡಬೇಕು. ಯಾಕಂದ್ರೆ ನಮ್ಗೆ ಗೊತ್ತಿರೋದು ಮಾರ್ಕೆಟ್ ಹೋಗಿ ನಾವು ಬೆಳೆಯಕ್ಕೆ ಬರೋದಿಲ್ಲ. ಬದನೆಕಾಯಿ ಬಿಟ್ಟಿದ್ದೀನಿ ಅದರಿಂದ ಇದು ಬೆಂಡೆಕಾಯಲ್ಲಿ ನಾನು ಕೊಳ್ಳಕ್ಕೆ ಹೋಗ್ಬೇಕಲ್ಲ, ಅದನ್ನು ಕೊಳ್ಳುವಾಗ ನಾವು ಮಳೆ ಆಧಾರಿತ ಕೃಷಿ ರೈತ ಬೆಳೆದಿಂದ ಕೊಂಡ್ಕೋ. ಬಟ್ಟೆ ಕೊಂಡ್ಕೋಬೇಕು. ಹೆಣ್ಮಗಳು ಡಿಸೈಡ್ ಮಾಡಿದ್ದಾಳೆ, ಇಲ್ಲ ಇನ್ಮೇಲೆ ನಾನು 10 ಸೀರೆ ಇಟ್ಕೊಂಬಲ್ಲ, ನಾನು ಬರೀ 4 ಸೀರೆ ಇಟ್ಕೊತೀನಿ ಅಂತ ಡಿಸೈಡ್ ಮಾಡಿದ್ದಾಳೆ. 4 ಸೀರೆ ಕೊಂಡ್ಕೋಬೇಕು. ಆ 4 ಸೀರೆಯನ್ನು ನೀನು ನಾಳೆಯಿಂದ ಕೈಮಗ್ಗ ಸೀರೆ ಕೊಂಡ್ಕೋ ಅಥವಾ ಖಾದಿ ಸೀರೆ ಕೊಂಡ್ಕೋ. ಈ 4 ಸೀರೆನ ನೀನು ಕೈಮಗ್ಗದಿಂದ ಕೊಂಡ್ಕೊಂಡ್ರೆ ನೀನು ದೇವರಿಗೆ ಹತ್ರ ಆಗ್ತೀಯ. 10 ಸೀರೆಯಿಂದ ಗ್ರಾಜುಯೇಟ್ ಆಗಿ 4 ಸೀರೆಗೆ ಬಂದು ಆ 4 ಸೀರೆನ ನೀನು ಖಾದಿ ಸೀರೆನೋ ಕೈಮಗ್ಗ ಸೀರೆ ತಗೊಂಡ್ರೆ ನೀನು ದೇವರಿಗೆ ಹತ್ರ ಆಗ್ತೀಯ. ಮಸೂರಿ ಅಕ್ಕಿ ಕೊಳ್ಳೋದ್ರ ಬದಲು ರಾಗಿ ಕೊಂಡ್ಕೊಂಡು ಆ ರಾಗಿಯಲ್ಲೋ ಇದಕ್ಕೆ ಬೆಳೆದಿದ್ದ ದೇವರಿಗೆ ಹತ್ರ ದೇವರಿಗೆ ಹತ್ರ ಆಗ್ತೀಯ. ಆದ್ರಿಂದಾಗಿ ಅಕಸ್ಮಾತ್ ಅದಕ್ಕೆ ಇವತ್ತು ಒಂದು ವಿಶೇಷ ಕಾರಣದಿಂದಾಗಿ ಅದಕ್ಕೆ 2 ರೂಪಾಯಿ ಜಾಸ್ತಿ ಇದ್ರೆ ಬೆಲೆ ಕೊಡು, ಅದು ದೇವರಿಗೆ ಕೊಟ್ಟಿರೋ ಕಾಣಿಕೆ ಅಂತ ಕೊಡು. ಯಾಕೆಂದ್ರೆ ಇವತ್ತು ಸಹಜವಾಗಿ ಬೆಳೆದ ಪದಾರ್ಥ ನಿಮಗೆ ಮಷೀನಿನ ಪದಾರ್ಥದ ಬೆಲೆ ಸಿಗ್ತಾ ಇದೆ. ಇವತ್ತು ಕಾಂಚೀವರಂ ಸೀರೆಗೆ 3,000 ರೂಪಾಯಿ ಇದ್ರೆ ಹಾಫ್ ಕಾಂಚೀವರಂ ಅಂತ ಕರೀತಾರೆ ಭಾಷೆಗೆ, ಅದು 300 ರೂಪಾಯಿ. ಆಮೇಲೆ ಇನ್ನೂ ನೀವೇನಾದ್ರು ಇದ್ರದ್ದು ಸೂರತ್ ಸೀರೆ ತಗೊಂಡ್ರೆ 150 ರೂಪಾಯಿ ಸಿಕ್ಬಿಡುತ್ತೆ. ಆದರೆ ಕೈಮಗ್ಗ ಸೀರೆ 150 ರೂಪಾಯಿ ಸಿಕ್ಕಲಿ, 100 ರೂಪಾಯಿಗೂ ಸಿಕ್ಕಲ್ಲ. ಪ್ರಾಯಶಃ 500 ರೂಪಾಯಿ ಆಗುತ್ತೆ ಅಥವಾ 550 ರೂಪಾಯಿ. ಅದನ್ನ ನೀನು ನಾನು ಮಾಡ್ತಿರೋ ದಾನ ಇದು. ಈ ದಾನದಿಂದಾಗಿ ಯಾವುದೋ ಒಬ್ಬ ಬಡವನಿಗೆ ಊಟ ಸಿಕ್ಕತ್ತೆ. ಆ ಊಟ ಸಿಕ್ಕದ್ರಿಂದ ಆ ಬಡವನ ಸಂಸಾರ ನಡೀತದೆ. ಆವಾಗ ನನಗೆ ದೇವರು ಸ್ವರ್ಗ ಕೊಡ್ತಾನೆ, ಏನೋ ಕೊಡ್ತಾನೆ. ಅದರಿಂದ ಈ ಇಡೀ ಒಂದು ಹೊಸ ವಿಚಾರಧಾರೆಯಲ್ಲಿ ಅನೇಕರು ತಪ್ಪಾಗಿ ತಿಳಿದಿರುವಂತೆ ಈ ವಿಚಾರಧಾರೆ ಸಮಾಜವಾದದಿಂದ ದೂರ ಆದ ವಿಚಾರಧಾರೆ ಅಲ್ಲ. ಸಮಾಜವಾದ ನಿರ್ಮಿಸಿದ ಭ್ರಷ್ಟ ಆಡಳಿತಾತ್ಮಕ ವ್ಯವಸ್ಥೆಯಿಂದ ದೂರವಾದ. ಸಮಾಜವಾದಿ ವ್ಯವಸ್ಥೆ ಯಾಕೆ ಭ್ರಷ್ಟ ಆಯಿತು, ಯಾಕೆ ಇದಾಯಿತು ಅಂತಂದ್ರೆ ಅದರಲ್ಲಿ ಸಮಾಜವಾದ ಅನ್ನೋದನ್ನ ಬರೀ ಕಾನೂನಿಗೆ ಬಿಟ್ವಿ. ಅವನು ಸಮಾಜವಾದಿ ಅಲ್ಲ. ಯಾರೋ ಒಬ್ಬ ಪಾಪ 1.5 ಕೋಟಿ ರೂಪಾಯಿ ಲಂಚ ಕೊಟ್ಟು ಅವನು ಇನ್ಸ್ಪೆಕ್ಟರ್ ಕೆಲಸಕ್ಕೆ ಬಂದಿದ್ರೆ ಅವನು 2 ಕೋಟಿ ರೂಪಾಯಿ ಮಾಡ್ಕೊಳಕ್ ಹೋಗ್ತಾನ. ಅವನು ಸಮಾಜವಾದಿ ಅಲ್ಲ ಅವನು. ಸೊ ಇದರಿಂದ ಹೊರಗೆ ಬಂದು ಮತ್ತೆ ಮೂಲ ಆಶಯಕ್ಕೆ, ಸಮಾಜವಾದದ ಆಶಯಕ್ಕೆ, ಗಾಂಧೀಜಿಯವರ ಆಶಯಕ್ಕೆ, ಇನ್ನೊಂದು ಆಶಯಕ್ಕೆ ನಾವು ಬರಬೇಕು. ಅಥವಾ RSSನವ್ರು ಹೇಳುವ ಯಾರೋ ಗೋಲ್ವಾಲ್ಕರ್ ಅವರು ಇದ್ರ ಬಗ್ಗೆ ಪಾಪ ತುಂಬ ಜಾಸ್ತಿ ಮಾತಾಡಿದ್ರು. ಅವರ ಆಶಯಕ್ಕೆ ನಾವು ಹತ್ರ ಬರಬೇಕು ಅಂತ ಮಾಡಬೇಕು. ಮತ್ತೆ ಇದು ಒಂದು ರೀತಿಯಲ್ಲಿ ಮಧ್ಯಮ ಮಾರ್ಗ ಆಗಿರೋದ್ರಿಂದ ತೀರಾ ಜಗಳಕ್ಕೆ ನಾವು ಇಳಿಯೋದಕ್ಕೆ ಇಷ್ಟ. ಏನಾರ ಹೇಳಬೇಕು ಅಂತ ಈ ಉದಾಹರಣೆಗೆ ನನಗೆ ಬಿಜೆಪಿಯ ರಾಜಕಾರಣ ಇಷ್ಟ ಆಗಲ್ಲ. ಯಾಕೆ ಇಷ್ಟ ಆಗಲ್ಲ ಅಂತ ಹೇಳ್ತೀನಿ. ಉದಾಹರಣೆಗೆ ನಾನೊಬ್ಬ ದೇಶಭಕ್ತ. ನಾನು ನಿಜವಾಗಲೂ ಭಾರತೀಯ ನಾಯಕರ ಬಗ್ಗೆ ಹೆಮ್ಮೆ ಇದೆ. ಆದರೆ ಕಳೆದ 4 ವರ್ಷಗಳಲ್ಲಿ ನನ್ನ ದೇಶವನ್ನು ನಾನು ಸುತ್ತುವರ್ಕೊಂಡ್ಬಿಟ್ಟಿದ್ದೀನಿ ಶತ್ರುಗಳಿಗೆ.
ಕೇವಲ 4 ವರ್ಷದಲ್ಲಿ ನಾನು ಪಾಕಿಸ್ತಾನ ಜೊತೆ ಶತ್ರುವಾದೆ, ಚೀನಾ ಜೊತೆ ಶತ್ರುವಾದೆ, ನೇಪಾಳ ಜೊತೆ ಶತ್ರುವಾದೆ, ಬರ್ಮಾ ಜೊತೆ ಶತ್ರುವಾದೆ, ಬಾಂಗ್ಲಾದೇಶ ಜೊತೆ ಶತ್ರುವಾದೆ, ಸಿಲೋನಿನ ಜೊತೆ ಶತ್ರುವಾದೆ. ಈ 8 ಜನ ಶತ್ರುಗಳಲ್ಲಿ 3 ಜನ ಅಂತೂ ಕಾಲ್ ಕೆದರಿ ನಿಮ್ಮ ಯುದ್ಧಕ್ಕೆ ಬರಕ್ ನಿಂತೆ, ಅಥವಾ ನೀನ್ ಕಾಲ್ ಕೆದರಿ ಯುದ್ಧಕ್ಕೆ ಬರಕ್ ನಿಂತೆ. ನಾನೇನು ಹೇಳೋದು ಅಂದ್ರೆ, ಒಪ್ಕೋತೀನಪ್ಪ, ನೀವು ಹೇಳೋದ ಒಪ್ಕೋತೀನಿ, ಅವರೆಲ್ಲರೂ ಕೆಟ್ಟವರು. ಅವ್ರೆಲ್ಲರೂ ಕೆಟ್ಟವರಾದ್ರೆ ನೀನಲ್ಲಿ ಮನೆ ಮಾಡಿದ್ಯಾ ಅಂತಂದ್ರೆ ನಿನ್ನ ಗಾಂಧಿನಗರದಲ್ಲೋ ನಿನ್ನ ರಾಮ ಮಂದಿರದಲ್ಲೋ ಏನ್ ಮಾಡ್ತೀಯ, ಹೆಂಗ್ ನಿಭಾಯಿಸ್ತೀಯ? ಮನೆ ಮಾಡ್ಬಿಟ್ಟಿದ್ಯಾ, ಸುತ್ತ ಇರೋರು ನಿನಗೆ ಶತ್ರುಗಳಾಗಿದ್ದಾರೆ ಅಂತಂದ್ರೆ ಏನ್ ಮಾಡ್ತೀಯ ಅಂದ್ರೆ ನೀನು ಯೋಚನೆ ಮಾಡ್ತೀಯ, ಇವರಲ್ಲಿ ಯಾರನ್ನ ನಾನು ಮಿತ್ರರನ್ನ ಮಾಡ್ಕೋಬಹುದು, ಈ ಶತ್ರುತ್ವವನ್ನು ಕನಿಷ್ಠ ಒಂದಕ್ಕೆ ಇಳಿಸಿದ್ರೆ ನಾನು ನಿಭಾಯಿಸಕ್ಕೆ ಸಾಧ್ಯ, 2 ಶತ್ರುಗಳಾದ್ರೂ ನಿಭಾಯಿಸಕ್ಕಾಗಲ್ಲ. ನನಗೆ ಬಿಜೆಪಿ ಯಾಕೆ ನಾನು ವಿರೋಧಿಸ್ತೀನಿ ಅಂತಂದ್ರೆ, ಅವರು 8 ಜನನ ಶತ್ರುಗಳನ್ನು ಮಾಡಿಕೊಂಡು ನಮ್ಮ ಎಲ್ಲರಿಂದ ಏನನ್ನ ನಿರೀಕ್ಷಿಸ್ತಿದ್ದಾರೆ ಅಂದ್ರೆ, ಇದನ್ನ ನೀನು ಒಪ್ಪು, ಈ 8 ಜನನ ಶತ್ರುವಾಗಿ ನೀನು ಒಪ್ಪಿದ್ರೆ ಮಾತ್ರ ನೀನು ದೇಶಭಕ್ತ ಅಂತ ಹೇಳ್ತೀನಿ. ಅದನ್ನು ನಾನು ಒಪ್ಪಕ್ಕಾಗಲ್ಲ. ಯಾಕೆ ಅಂತಂದ್ರೆ ನಾಳೆ ಅನಾಹುತ ಆಗ್ಬಿಡುತ್ತೆ. ಸ್ವಲ್ಪ ಯೋಚನೆ ಮಾಡಿ, ಅಕಸ್ಮಾತ್ ಚೀನಾ ದೇಶದ ಜೊತೆ ನಾವು ಯುದ್ಧ ಆಯ್ತು, ಚೀನಾ ದೇಶದ ಪಕ್ಕದಲ್ಲಿ ಪಾಕಿಸ್ತಾನ ಇದೆ, ಈ ಕಡೆ ಪಕ್ಕದಲ್ಲಿ ನೇಪಾಳ ಇದೆ, 2 ಜೊತೆಗೂ ಶತ್ರುತ್ವ ಬರ್ತಾರೆ. ಒಬ್ಬ ಯುದ್ಧ ಶಾಸ್ತ್ರಜ್ಞ ನಿಮ್ಗೇನು ಅನಿಸುತ್ತೆ? 3 ಜನ ಶತ್ರುಗಳನ್ನ ಇಟ್ಕೊಂಡ್ರೆ ನಾಳೆ ಹೆಂಗೆ ನಿಭಾಯಿಸ್ತೀವಿ? ಒಳಗಡೆ ಬೇರೆ ಶತ್ರುಗಳನ್ನು ಮಾಡ್ಕೋತಾ ಇದ್ದೀವಿ, ಜನಾಂಗಗಳ ನಡುವೆ ಶತ್ರುಗಳನ್ನು ಮಾಡ್ತೀವಿ. ಇದು ನನಗೆ ತುಂಬಾ ಗಂಭೀರವಾದ ಭಿನ್ನಾಭಿಪ್ರಾಯ ಇರೋದು ಈ ಕಾರಣ. ನಾನು ಮುಸಲ್ಮಾನರ ಪರವೂ ಅಲ್ಲ, ಮುಸಲ್ಮಾನರ ವಿರೋಧಿಯೂ ಅಲ್ಲ. ಆದರೆ ಈ ದೇಶದಲ್ಲಿರುವ 14-18 ಕೋಟಿ ಮುಸಲ್ಮಾನರನ್ನ ನಾನು ಶತ್ರುವನ್ನಾಗಿ ಮಾಡಿಕೊಂಡ್ರೆ, ನನ್ನ ಗಡಿಗಳಲ್ಲಿ 2 ಮುಸ್ಲಿಂ ರಾಜ್ಯಗಳಿರುವಾಗ ಅದು ಅಪಾಯಕಾರಿಯಾದ ಪರಿಸ್ಥಿತಿ ಅನ್ನೋ ಕಾರಣಕ್ಕಾಗಿ ನಾನು ಬಿಜೆಪಿ ವಿರೋಧಿಸ್ತೇನೆ. ಸೊ ಈ ರೀತಿ ಯೋಚನೆ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ, ನಾವು ಯಾರಿಗೂ ಹೆದರ್ಬೇಕಾಗಿಲ್ಲ, ಆಮೇಲೆ ಯಾರಿಗೂ ನಾವೇನು ಮಾಡಬೇಕಾಗಿಲ್ಲ. ನಮ್ಮ ಸತ್ಯವನ್ನು ಅಂದ್ರೆ ಹಿನ್ನೆಲೆಗೆ ಸರಿದಿದ್ದ ಸಮಾಜವಾದದ ಸತ್ಯವನ್ನ ಮುನ್ನೆಲೆಗೆ ತರುವ ಪ್ರಯತ್ನ ಮಾಡಿ. ಅದು ಮುನ್ನೆಲೆ ತರಬೇಕು ಅಂತಂದ್ರೆ ಈ ಸುಳ್ಳನ್ನ ಉಲ್ಟಾ ಮಾಡಿದ್ರೆ ಆಗಲ್ಲ. ಯಾಕಂದ್ರೆ ಅದು ಮುಂದೆ ಬಂದ್ಬಿಟ್ಟಿದೆ. ಕಾಂಗ್ರೆಸ್ನವರು ಅಂತಂದ್ರೆ ಇವರು ಭ್ರಷ್ಟರಪ್ಪ ಅಂತ ಜನ ಅನ್ಕೊಂಡ್ಬಿಟ್ಟಿದ್ದಾರೆ. ಅವರ ಹೌದೋ ನಿಜವೋ, ಇವ್ರು ಅವ್ರಿಗಿಂತ ಜಾಸ್ತಿ ಭ್ರಷ್ಟ ಅಂದ್ರೆ ಅದನ್ನ ಯಾರು ಕೇಳಲ್ಲ. ಕಮ್ಯುನಿಸ್ಟರ್ ಬಗ್ಗೆ ಹಂಗೆ ಅನ್ಕೊಂಡ್ಬಿಟ್ಟಿದ್ದಾರೆ. ಅದರಿಂದ ಇವ್ರು ಏನ್ ಮಾಡ್ಬೇಕಾಗಿದೆ ಅಂತಂದ್ರೆ, ಈ ಮುಂದೆ ಬಂದಿರುವ ಸುಳ್ಳನ್ನು ಹೊಡೆದು ಹಾಕೋ ತನಕ ಇವ್ರಿಗೆ ಯಾವ ಇದಿಲ್ಲ. ಅದನ್ನು ಹೊಡೆದಾಗ ದಾಳಿ ಇರೋದು ಯಾವುದು ಅಂತಂದ್ರೆ ಗ್ರಾಮೋದ್ಯೋಗ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ನಿಜವಾಗ್ಲೂ ಗ್ರಾಮೋದ್ಯೋಗ ಮಾಡಿದ್ರೆ, ನಿಜವಾಗ್ಲೂ ತಾನು ಏನನ್ನ ಹೇಳ್ತಿದ್ದಾರೋ ಅದೇ ತರ ಬರ್ತಿದ್ರೆ, ಆಗ ನಾನು ಹೇಳ್ತೀನಿ ಕೇಳಿ, ಎಲೆಕ್ಷನ್ ಗೆಲ್ತಾರೆ. ನಾನು ಡಿ ಕೆ ಶಿವಕುಮಾರ್ ಸುಮ್ಮನೆ ಒಂದು ಹೆಸರನ್ನ ಹೇಳಿದೆ, ಯಾಕೆಂದ್ರೆ ಈಗಿನ ಕಾಂಗ್ರೆಸ್ ಅಧ್ಯಕ್ಷ ಅದು ಯಾರೇ ಇರಲಿ ಗೆಲ್ತಾರೆ. ದುರಂತ ಏನಂದ್ರೆ ನಾವು ಆ ನಂಬಿಕೆ ಕಳ್ಕೊಂಡ್ಬಿಡ್ತೀವಿ. ಹೆಂಗಾಗತ್ತೆ ಸರ್, ಅಷ್ಟು ದೊಡ್ಡ ಪಾರ್ಟಿ ಅದಕ್ಕೆ ದುಡ್ಡು ಬೇಕು, ಎಲ್ಲಿ ದುಡ್ಡಾಗುತ್ತೆ ಸರ್? ಎಲೆಕ್ಷನ್ ಅಲ್ಲಿ ಒಬ್ಬೊಬ್ಬರಿಗೆ ದುಡ್ಡು ಒಬ್ಬೊಬ್ಬ MLAಗೆ ಖರ್ಚು ಮಾಡಬೇಕಾಗುತ್ತೆ, ಎಲ್ಲಿ ದುಡ್ಡಾಗುತ್ತೆ? ಇರಬೇಡಿ. ಇದು ಒಂದು ನಾನು ಸಾರಿ ಎಲ್ಲೆಲ್ಲೋ ಆ ಕಡೆ ಈ ಕಡೆ ಹೋಗಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಗ್ರಾಮ ಸೇವಾ ಸಂಘದ ವಿಚಾರ, ಚರಕದ ವಿಚಾರಕ್ಕೂ ಮತ್ತು ನಮ್ಮ ಸಮಗ್ರ ಪರಿಸ್ಥಿತಿಗೂ ಇರುವ ಸಂಬಂಧ ನಿಮಗೆ ಅರ್ಥ ಆಗಲಿ ಅಂತ. ಚರಕ ಉದಾಹರಣೆಗೆ ನಾವು ಕಳೆದ 3 ದಶಕಗಳಿಂದ ಚರಕ ಕಟ್ತೇವೆ. ಇಲ್ಲಿನ ಹೆಣ್ಮಕ್ಳು ಕಟ್ತಾರೆ. ಹೋದ ವರ್ಷ ನಾನು ಹತ್ರ ಜಗಳ ಆಡಿ ಊರು ಬಿಟ್ಟು ಅದು ಹೇಳ್ತಾ ಇದ್ದೀನಿ. ಯಾಕೆ ಜಗಳ ಆಡ್ತಾ ಇದ್ದರೆ, ಅವ್ರ ಮೇಲಿನ ಸಿಟ್ಟಿಗಲ್ಲ, 30 ವರ್ಷ ಕೆಲಸ ಮಾಡಿದ್ಮೇಲೂ ಅವ್ರನ್ನ ಗುಲಾಬಾಗಿದೆ. ಅಂದ್ರೆ ನೀವು ಮಾಡಿ ಸರ್, ನಿಮ್ಗೆ ಎಷ್ಟಾರ ಹೊಡೀರಿ ಬೈರಿ ಬಯಸ್ಕೊತೀವಿ, ಅದನ್ನು ನಾವು ಲೀಡರ್ಶಿಪ್ ತಗೋಬೋದು. ನಾನು ಹೇಳಿದೆ, ಹಂಗಾದ್ರೆ ನಾನು ಬೆಂಗಳೂರಲ್ಲೇ ಇರ್ತೀನಪ್ಪ, ನನಗೆ ಕೈಲಾಗಲ್ಲ, ಸಾಕು
ಸಾಕಾಗಿ ಹೋಗ್ಬಿಟ್ಟಿದೆ ನಿಮ್ಮದು. ನಿಮ್ಮ ಈ ಗುಲಾಮಗಿರಿಯನ್ನು ಎಷ್ಟು ಅಂತ ನೋಡಿ. ಈ ವಿಚಾರವನ್ನು ಹೇಳ್ತಿರೋ ಕಾರಣ ಏನು ಅಂತಂದರೆ, ಇವತ್ತು ನಾವು ಗ್ರಾಮೋದ್ಯೋಗವನ್ನಾಗಲಿ ಅಥವಾ ಗ್ರಾಮ ಸ್ವರಾಜ್ಯವನ್ನಾಗಲಿ ಅಥವಾ ಗ್ರಾಮ ಭಾರತವನ್ನಾಗಲಿ ಕಟ್ಟಬೇಕು ಅನ್ನೋದಾದರೆ ಅಲ್ಲಿ ಕಟ್ಟಬೇಕಾಗಿರೋದು ಏನು ಅಂತಂದರೆ ಸಾಮಾಜಿಕ ಧೈರ್ಯವನ್ನು ಕಟ್ಟಬೇಕಾಗಿದೆ. ಅದು ದಲಿತರ ನಡುವೆ, ಹೆಣ್ಮಕ್ಳ ನಡುವೆ, ದೀವ್ರ ನಡುವೆ ಕಟ್ಟಬೇಕಾಗಿರೋದು ಏನು ಅಂದರೆ ಅವರಿಗೆ ಭಿಕ್ಷೆ ಕೊಡೋದಲ್ಲ, ಸೈಕಲ್ ಕೊಟ್ಟೆ, ಹೆಣ್ಮಕ್ಳಿಗೆ ತಾಳಿ ಭಾಗ್ಯ ಅಂತ ಅವ್ರು ಮದುವೆ ಆಗೋವಾಗ ನಾನೊಂದು ಸಣ್ಣ ತಾಳಿ ಕೊಟ್ಟು ನೀವು ಅವರಲ್ಲಿ ಇದ್ದ ಅಂತಸ್ಥೈರ್ಯವನ್ನು ಇನ್ನೂ ಹಾಳು ಮಾಡ್ತಾ ಇದ್ರು. ಅವ್ರು ಕೊಲ್ತಾ ಇದ್ದೀರಿ, ನೀವು ಅವರ ಆತ್ಮವನ್ನು ಕೊಲ್ತಾ ಇದ್ದೀರಿ. ಆಮೇಲೆ ನೀವು ಕೊಲ್ತಿರೋರು ಪಾಪ ಅವರು ಬೇಕಂತ ಕೊಲ್ತಿಲ್ಲ, ಅವ್ರು ಒಳ್ಳೇದು ಮಾಡ್ತಿದ್ದಂತಲೇ ಕೊಲ್ತಿದ್ದಾರೆ. ಸಿದ್ದರಾಮಯ್ಯನವರಾಗಲಿ ಯಡಿಯೂರಪ್ಪನವರಾಗಲಿ ಒಳ್ಳೇದು ಮಾಡಬೇಕು ಅಂತ ಅಂದ್ಕೊಂಡೇನೆ ಹಳ್ಳಿಯ ಪ್ರತಿಯೊಬ್ಬ ರೈತನ ಆತ್ಮಸ್ಥೈರ್ಯವನ್ನು ಕೊಲ್ತಾ ಇದ್ದಾರೆ. ನಾವೇನು ಹೇಳಬೇಕು ಅಂತಂದ್ರೆ, ಗ್ರಾಮ ಸೇವಾ ಸಂಘ ಮತ್ತು ಚರಕ ಏನು ನಿರ್ಧಾರ ಮಾಡಿದ್ದಾರೆ? ಇನ್ನೂ ನಿರ್ಧಾರ ಮಾಡಿಲ್ಲ, ಕೂತಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ಕೇಳಿ, ಭಿಕ್ಷೆ ತಗೋಬೇಡಿ, 1 ಕೋಟಿ ರೂಪಾಯಿ ಭಿಕ್ಷೆ ಬಂದು ತಗೋಬೇಡಿ. ಆಮೇಲೆ ನೀವು ನಿಮ್ಮ ಮನೆಯಲ್ಲಿ ರೈತರಾಗಿ ಯಾವ ರೀತಿ ನೀವು ಜೀವನವನ್ನು ಕಳೆದ 5-10 ಸಾವಿರ ವರ್ಷದಿಂದ ನಿಭಾಯಿಸಿರಲ್ಲ, ಅದರ ಬಗ್ಗೆ ನೀವು ಧೈರ್ಯ ತಾಳಿ. ಯಾವನು ಅಂಬಾನಿ ಅಡಾನಿ ಬಂದಾಗ, ನೋಡಪ್ಪ ನಿನಗೊಂದು ತಂತ್ರಜ್ಞಾನ ಗೊತ್ತಿದೆ, ಆದರೆ ನಮಗೆ ಅಷ್ಟೇ ದೊಡ್ಡದಾದ ಇವತ್ತಿಗೆ ಅದಕ್ಕಿಂತ ಪ್ರಮುಖವಾದ ಒಂದು ತಂತ್ರಜ್ಞಾನ ನನಗೆ ಗೊತ್ತಿದೆ ಅನ್ನೋದನ್ನ ನೀವು ಹೇಳಿ. ಅದೇನದು ತಂತ್ರಜ್ಞಾನ? ಕೌಶಲ್ಯ. ಕೌಶಲ್ಯವನ್ನು ನಾವು ತಿಪ್ಪೆಗೆಸ್ಬಿಟ್ಟಿದ್ದೀವಿ. ಕೌಶಲ್ಯ ಅನ್ನೋದು ಒಂದು ಮಹಾನ್ ತಂತ್ರಜ್ಞಾನ. ನಮ್ಮ ದೇಶ ದುರಂತ ಏನಂದ್ರೆ ಕೌಶಲ್ಯ ಇಲ್ಲಿ ಕೂತಿದೆ, ಕೌಶಲ್ಯವನ್ನು ರೂಢಿಸುವ ವ್ಯವಸ್ಥೆ ಅಲ್ಲಿ ಕೂತಿದೆ. ಅಂಬಾನಿ ಅಡಾನಿ ಜೇಬಲ್ಲಿ ವ್ಯವಸ್ಥೆ ಇಟ್ಕೊಂಡು ಕೂತಿದ್ದಾನೆ. ನೀವು ಕೌಶಲ್ಯವನ್ನು ಜೇಬಲ್ಲಿ ಇಟ್ಕೊಂಡಿಲ್ಲ, ಬುಡದಲ್ಲಿ ಇಟ್ಕೊಂಡು ಅದು ತೋರಿಸಿದ್ರೆ ಒಳ್ಳೇದಲ್ಲ, ಅದು ಕೆಟ್ಟ ವಸ್ತು ಅನ್ನೋ ಥರ ನೀವು. ಇದನ್ನ ನಾವು ಇದಕ್ಕೆ ಯಾವ ಜಾತಿ ವ್ಯವಸ್ಥೆಯೂ ಇಲ್ಲ. ಹಳ್ಳಿಯ ಬ್ರಾಹ್ಮಣರು ಕೂಡ ಇದು ಮಾಡ್ತಾರೆ, ದಲಿತರಂತೂ ಬಿಟ್ಟರು. ಸೊ ನಾವು ಚರಕದಲ್ಲಿ ನಾನು 30 ವರ್ಷ ಪ್ರಯತ್ನ ಮಾಡಿದ್ದು, ಸೋತಿದ್ದು ಯಾವುದು ಅಂತಂದ್ರೆ, ನಿಮ್ಮ ಕೌಶಲ್ಯದ ಬಗ್ಗೆ ನೀವು ಧೈರ್ಯವಾಗಿ, ಅವರು ಯಾರಾದರೂ ಬರ್ತಾರೆ ಚರಕಕ್ಕೆ, ಕಾರ್ ಹಾಕೊಂಡು ಬರ್ತಾರೆ, ದೊಡ್ಡ ಜನ ಅಂತ ಬರ್ತಾರೆ, ಅವ್ರಿಗೆ ಗೌರವ ಕೊಡಿ. ಆದರೆ ನೋಡಿ ಸ್ವಾಮಿ, ನಿಮ್ಗೆ ಕೆಲವು ವಿಷಯ ಗೊತ್ತಿದೆ, ನನಗೆ ಕೆಲವು ವಿಷಯ ಗೊತ್ತಿದೆ. ನೀವು ಒಳಗೆ ಯಾಕೆ ಬರ್ತಾ ಇದ್ದೀರಿ ಅಂತಂದ್ರೆ ನನ್ನಿಂದ ಕಲಿಯಕ್ಕೆ ಬರ್ತಿದ್ರಿ, ನಾನು ನಿಮ್ಮಿಂದ ನಿಮ್ಮಲ್ಲಿರೋ ಒಳ್ಳೆಯದು ಯಾವುದು? ವ್ಯವಸ್ಥೆ, ಸಿಸ್ಟಮ್. ದಿ ಪ್ರಾಬ್ಲಮ್ ಇಸ್ ವೆರಿ ಸಿಂಪಲ್. ಹಳ್ಳಿಗಳಲ್ಲಿ ವ್ಯವಸ್ಥೆ ಇಲ್ಲ. ಹಳ್ಳಿಗಳಲ್ಲಿ ದುಡ್ಡನ್ನು ಹೆಂಗೆ ರೂಢಿಸ್ಕೋಬೇಕು ಅಂತ ಗೊತ್ತಿಲ್ಲ. ಹಳ್ಳಿಗಳಲ್ಲಿ ಮಾರುಕಟ್ಟೆನ ಹೆಂಗೆ ರೂಢಿಸ್ಕೋಬೇಕು ಅಂತ ಗೊತ್ತಿಲ್ಲ. ಹಳ್ಳಿಗಳಲ್ಲಿ ಸರ್ಕಾರ ಹೆಂಗೆ ನಡೆಸಬೇಕು ಅಂತ ಗೊತ್ತಿಲ್ಲ. ಒಂದು ಸಂಸಾರದಿಂದ ಆಚೆಗೆ ಏನೂ ಗೊತ್ತಿಲ್ಲ ಅವರಿಗೆ. ಪಂಚಾಯತ್ ಹೆಂಗೆ ನಡೆಸಬೇಕು ಅಂತ ಗೊತ್ತಿಲ್ಲ. ಇದನ್ನು ನಾವು ಅವರಿಂದ ಕಲಿಬೇಕು ವ್ಯವಸ್ಥೆಯನ್ನು. ಅವರು ನನ್ನಿಂದ ಈ ಕೌಶಲ್ಯವನ್ನು, ಅವರು ಮರೆತಿರೋ ಕೌಶಲ್ಯವನ್ನು ಅವ್ರು ಕಲಿಬೇಕು. ಅಂಬಾನಿ ಅಡಾನಿಗೆ ನಾವು ಧೈರ್ಯವಾಗಿ ಹೇಳಬೇಕು, ನೋಡಪ್ಪ, ಈ ಕೈಮಗ್ಗದ ಸೀರೆಯನ್ನು ನಿನಗೆ ನಾನು ಕೊಡ್ತಿರೋವಾಗ ನಾನು ಐ ಆಮ್ ಟ್ರಾನ್ಸ್ಫರಿಂಗ್ ಟೆಕ್ನಾಲಜಿ ಟು ಯು. ದಿಸ್ ಟೆಕ್ನಾಲಜಿ ಇಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ದಟ್ ಇಡಿಯಟ್ ಟ್ರಂಪ್ ಕ್ಯಾನ್ ಗಿವ್ ಯು. ಅವನೇನು ಟೆಕ್ನಾಲಜಿ ಕೊಡ್ತಾ ಇದ್ದಾನೆ? ಡಿಜಿಟಲ್ ಟೆಕ್ನಾಲಜಿ. ಡಿಜಿಟಲ್ ಟೆಕ್ನಾಲಜಿಗಿಂತ ಬಹಳ ಮುಖ್ಯವಾದ ತಂತ್ರಜ್ಞಾನ ಇದು ಯಾವುದು? ಗ್ರಾಮೋದ್ಯೋಗ. ಇಡೀ ಪ್ರಪಂಚದಲ್ಲಿ ಇಲ್ಲ ಈ ತಂತ್ರಜ್ಞಾನ. ಆಫ್ರಿಕಾದಲ್ಲೆಲ್ಲ ಕೆಲವು ಕಡೆ ಇದೆ, ಆದ್ರೆ ಪಾಪ ಅವರಿಗೆ ಹೇಳ್ಕೊಡೋಷ್ಟು ಅವರು ಮುಂದುವರೆದಿಲ್ಲ. ನಮ್ಮಲ್ಲಿ ಈ ತಂತ್ರಜ್ಞಾನ ಇರುವವರು ಬುದ್ಧಿವಂತರು ಇದ್ದಾರೆ. ಗಾಂಧೀಜಿನೇ ಆಗೋದ್ರು, ಅದ್ರ ಹಿಂದೂ ಇದ್ರು, ಇವತ್ತು ಇದ್ದಾರೆ. ದುರಂತ ಅಂದ್ರೆ ಈ ದೇಶದಲ್ಲಿ ಕಳೆದ 50 ವರ್ಷದಲ್ಲಿ ನೂರಾರು ಜನ ಈ ಥರ ಪಾಪ ಬೇರೆ ಅವ್ರಿಗೆಲ್ಲ ಪ್ರೊಫೆಸರ್ಗಳಾಗಿದ್ದರು, ಇನ್ನೊಂದಾಗಿದೆ, ಅದು ಹಳ್ಳಿಗೆ ಹೋಗಿ ಅದ್ಯಾವುದೋ ಕೃಷಿನಲ್ಲಿ ಕೆಲಸ ಮಾಡಿದ್ದಾರೆ, ಇನ್ನೊಂದಲ್ಲಿ ಕೈಮಗ್ಗದಲ್ಲಿ ಕೆಲಸ ಮಾಡಿದ್ದಾರೆ. ಅವರು ಇವೆರಡಕ್ಕೆ ಕೊಂಡಿ ಸೇತುವೆ ಆಗಿದ್ದಾರೆ. ಆ ಸೇತುವೆಯನ್ನು ನಾವು ಮರೆತು ಅದನ್ನು ಹಾಳು ಮಾಡಿ ಬಿಟ್ಟಿದ್ದೇವೆ ಹೊರತು ಅದನ್ನು ರೂಢಿಸ್ಕೊಂಡಿದ್ದಾರೆ.
ನಾನೇನು ಹೇಳ್ತೀನಿ ಅಂತಂದರೆ, ಈ ಚಳುವಳಿ ಯಾವ ಚಳುವಳಿ ಇದು ಅಂತಂದರೆ, ಈ ಗ್ರಾಮ ಸೇವಾ ಸಂಘ ಮತ್ತು ಚರಕ ಮಂಡಲ ಚಳುವಳಿ ಈ ಸೇತುವೆಗಳನ್ನು ಮತ್ತೆ ಮತ್ತೆ ಹುಡುಕಿ ಅವುಗಳಿಗೆ ಏನಾದರೂ ಸ್ವಲ್ಪ ಗಾರೆಗಿರೆ ಹಾಕ್ಬೇಕಾಗಿ ಬಂದರೆ ಹಾಕಿ, ಅವರಲ್ಲೇನೋ ಒಂದು ಕೆಟ್ಟ ಚಟಗಳು ಬಂದಿದ್ರೆ ಏನಂದ್ರೆ ಅವರು ಒಂಥರ ಇದು ಬಂದ್ಬಿಟ್ಟಿರುತ್ತೆ, ಅವ್ರಿಗೂ ಬ್ರಾಹ್ಮಣರು ಬಂದ್ಬಿಟ್ಟಿರುತ್ತೆ, ನನಗೊಬ್ಬನಿಗೆ ಗೊತ್ತಿರೋದು. ಅದೆಲ್ಲ ಸರಿ ಮಾಡಿ ಈ ಸೇತುವೆನ ಓಪನ್ ಮಾಡಬೇಕು. ಇಂಥ ಸೇತುವೆಗಳು ಈ ದೇಶದಲ್ಲಿ ಸಾವಿರಾರು ಸೇತುವೆಗಳಿದ್ದಾವೆ. ಬರೀ ಚರಕ ಮಾತ್ರ ಅಲ್ಲ ಸೇತುವೆ. ಈಗ ಇವ್ರು ಮಾಡ್ತಿರೋ ಸಾರ ಒಂದು ಸೇತುವೆ. ಇಂಥವು ನೂರಾರು ಸಾವಿರಾರು ಸೇತುವೆಗಳು ನಮ್ಮ ದೇಶ ತುಂಬ ಬಂದಿದೆ. ಅವುಗಳು ದೇಶಭಕ್ತ. ನರೇಂದ್ರ ಮೋದಿ ಅವರಿಗೆ ನಾನೇನು ಹೇಳಬೇಕು ಅಂತಂದ್ರೆ, ಸ್ವಾಮಿ ನೀವು ದೇಶಭಕ್ತ ಹುಡುಕ್ತಾ ಇದ್ರಲ್ಲ, ಈ ಸಂಸ್ಥೆಗಳು ದೇಶಭಕ್ತರು. ಯಾಕಂದ್ರೆ ಇವು ನಿಜವಾದ ಕೊಂಡಿಗಳು ಭಾರತ ದೇಶಕ್ಕೂ ಮತ್ತು ವಿದೇಶಿ ದೇಶಕ್ಕೂ. ಇಂಡಿಯಾ ಮತ್ತು ಭಾರತ ಅಂತ ನೀವೆಲ್ಲ ಬಳಸ್ತಿರಲ್ಲ, ಅದು ಇಂಡಿಯಾ, ಇದು ಭಾರತ. ಅದಕ್ಕೆ ನಿಜವಾದ ಕೊಂಡಿ ಇರೋದು ಇಲ್ಲಿ ಈ ಸೇತುವೆಗಳಲ್ಲಿ. ಈ ಸೇತುವೆಗಳನ್ನು ನೀವು ಗೌರವಿಸಿ, ಈ ಸೇತುವೆ ಮಾಡ್ತಿರೋನ್ನ ದೇಶಭಕ್ತರು ಅಂತ ಕರೀರಿ. ಅವರಿಗೆ ನಿಮ್ಮ ಪದ್ಮಶ್ರೀಗಳನ್ನು ಕೊಡಿ, ಅವರಿಗೆ ನಿಮ್ಮ ಇದನ್ನು ಕೊಡಿ. ಅವರನ್ನ ಮುಂದಾಳತ್ವ ಬಿಡಿ. ಚರ್ಕದ ಹೆಣ್ಮಕ್ಳಿಗೆ ಮುಂದಾಳತ್ವ ಬಿಡಿ. ಅವರು ರೆಡಿಯಾದಾಗ ಅದು ಪವಿತ್ರ ಗ್ರಾಮೋದ್ಯೋಗದ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಾವು ಒಂದು ಸಣ್ಣ ಇನ್ನೊಂದು ಸ್ವಲ್ಪ ಚೇಷ್ಟೆ ಮಾಡ್ತಾ ಇದ್ದೀವಿ. ಅದು ಚೇಷ್ಟೆ ಏನು ಅಂತಂದರೆ, ಉದಾಹರಣೆಗೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಉದಾಹರಣೆಗೆ ಒಂದು ಅಂದಾಜಿನ ಪ್ರಕಾರ 3,000 to 4,000 ಮಠಗಳಿದ್ದಾವೆ. 3,000 to 4,000 ಮಠಗಳಿವೆ. ಈ ಎಲ್ಲ ಮಠಗಳಲ್ಲೂ ಆ ಧರ್ಮ ಏನು ಅವ್ರಿಗೆ ಹೇಳುತ್ತೆ ಅಂದರೆ, ನೀನು ಜನಿವಾರ ಹಾಕೋದಾದರೆ ಅದು ಕೈಯಲ್ಲೇ ಇದಾಗಿರೋ ಜನಿವಾರ ಹಾಕೋಬೇಕಪ್ಪ. ನೀನು ಕಾವಿ ಬಟ್ಟೆ ಉಟ್ಕೊಳ್ಳೋದಾದ್ರೆ ಅದು ಕೈಯಲ್ಲೇ ನೇಯ್ದಿರೋ ಕಾವಿ ಬಟ್ಟೆ ಆಗಬೇಕು. ಇವರೆಲ್ಲರೂ ಸಿಂಥೆಟಿಕ್ ಅಲ್ಲಿ ಜಗಜಗಿಸೋ ಬಟ್ಟೆ ಹಾಕೊಂಡು ಆಡಾಡ್ತಾ ಇರ್ತಾರೆ. ಯಾಕಂದ್ರೆ ಸಿಗ್ತಾ ಇಲ್ಲ, ಗೊತ್ತೂ ಇಲ್ಲ ಎಷ್ಟೋ ಜನ. ಎಷ್ಟೋ ಮಠಗಳು ಇತ್ತೀಚೆಗೆ 20 ವರ್ಷ 15 ವರ್ಷದಿಂದ ಶುರುವಾದ ಮಠಗಳು ಪಾಪ ಅವ್ರಿಗೆ ಗೊತ್ತಿಲ್ಲ. ನಾವೇನು ಹೇಳ್ತಿದ್ದೀವಿ ಅಂತಂದ್ರೆ, ಈ ಎಲ್ಲ ಮಠಗಳಿಗೂ ನಾವು ಕಾವಿ ಬಟ್ಟೆ ಸಪ್ಲೈ ಮಾಡ್ತೀವಿ. ನಾನೊಬ್ಬ ಕಮ್ಯುನಿಸ್ಟ್, ಕೆಂಪು ಬಟ್ಟೆ ಸಪ್ಲೈ ಮಾಡಲ್ಲ, ಕಾವಿ ಬಟ್ಟೆ ಸಪ್ಲೈ ಮಾಡ್ತೀನಿ. ಹೋಗ್ತೀನಿ ಆ ಮಠಗಳಿಗೆ ಹೋಗಿ, ನೋಡ್ರಪ್ಪ ನೀವು ಪ್ರತಿ ವರ್ಷ ತಗೊಳ್ಳಿ, ಇದು ದೇವರು ವಸ್ತ್ರ, ಇದು ತಗೊಂಡಾಗ ನಿಮಗೆ ಆ ಭಗವಂತ ನಿಮ್ಮ ಇದು ಮಾಡ್ತಾನೆ, ಆಶೀರ್ವಾದ ಮಾಡ್ತಾನೆ ನಿಮಗೆ ಹೇಳಿ, ಇದು ಒಂದು ನಮ್ಮ ರಾಜ್ಯದಲ್ಲಿ ಮಾಡಿದ್ವಿ ಅಂದರೆ ನಮ್ಮಲ್ಲಿರೋ ನೇಕಾರರು ಅಷ್ಟೂ ಗೆದ್ಬಿಡ್ತಾರೆ. ಇದೇ ಕೆಲಸನ ಆಮೇಲೆ ಬೇರೆ ಕ್ಷೇತ್ರಗಳಿಗೆ ವಿಸ್ತರಿಸಿದ್ವಿ ಅಂದರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬರುತ್ತೆ. ಇನ್ನೇನು ಮಾಡ್ತೀವಿ. ಬಿಕಾಸ್ there is the transfer, there is the technology, there is the village, there is the city, there is the poor people, there is the rich people. ಇವ್ರ ಮಧ್ಯದಲ್ಲಿ ಕೊಂಡಿತ್ತಂತೂ ಆ ಒಂದು ಡೈನಮಿಕ್ಸ್ ಅಂತಂದರೆ ಅದು ತಾನಾಗಿ. ಅದರಿಂದ ಈ ಪವಿತ್ರ ವಸ್ತ್ರದ ಈ ಯೋಜನೆಯನ್ನು ನಾವು ಈಗಾಗಲೇ ಸರ್ಕಾರಕ್ಕೆ ಕೊಟ್ಟಿದ್ದೇವೆ. ಆಮೇಲೆ ಈ ಪವಿತ್ರ ವಸ್ತ್ರದ ಯೋಜನೆಯನ್ನು ನಾವು ಮುಂದೆ ಚಳುವಳಿಯಾಗಿ ಮಾಡ್ತೇವೆ. ಆಮೇಲೆ ಪೇಟೆ ಜನಗಳಿಗೆ ಈ ಬಟ್ಟೆ ಕೊಂಡ್ಕೊಳ್ಳೋದು ಅಂತ ಮಾಡ್ತೇವೆ. ಹೀಗೆ ಮಾಡಿ ಒಂದು ಹೊಸ ಚಳುವಳಿಯನ್ನು ಹುಟ್ಟಾಕುವ ಮಾಡ್ತೇವೆ. ಇದು ಯಾರಾದರೂ ಇಲ್ಲ ಇವರು ಪೂರ್ತಿ ಕಾವಿ ಬಟ್ಟೆ ತಿಂದಿದ್ದಾರೆ, ಇವರು ಕಮ್ಯುನಿಸ್ಟ್ ಅಲ್ಲ ಅಂತ ಇದು ತೊಂದರೆ ಇಲ್ಲ. ಆದರೆ ನನ್ನ ಆಶಯ ಏನು ಅಂದರೆ, ಬೇಗ ಕಮ್ಯುನಿಸ್ಟರು ಕೂಡ ಈ ಕಡೆ ಬರ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕಂದ್ರೆ ನನ್ನ ಅನೇಕ ಮಿತ್ರರು ತುಂಬ ಗಂಭೀರವಾಗಿ ಇದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ, ಅನೇಕ ವಿಚಾರವಾದಿಗಳು ಈ ಕಡೆಗೆ ಕೆಲಸ ಮಾಡ್ತಿದ್ದಾರೆ. ಅಂದರೆ ಒಂದು ಹೊಸ ರೀತಿಯ ಯೋಚನೆ, ಹೊಸ ರೀತಿಯ ಸಮಗ್ರ ಯೋಚನೆ ಈ ದೇಶಕ್ಕೆ ಅಗತ್ಯ ಇದೆ. ಶುರುವಾಗಿದೆ. ಈಗ ನನಗೆ ಅರುಣ್ ಹೇಳ್ತಾ ಇದ್ರು, ಚಿತ್ರಕಲಾವಿದರು ಶುರುವಾಗಿದೆ. ಚಿತ್ರಕಲಾವಿದರು ಶುರುವಾಗಿದೆ ಅಂತಂದರೆ ಅದು ನಿಜವಾಗಲೂ ಏನೋ ಒಂದು, ಯಾಕೆಂದರೆ ಚಿತ್ರಕಲಾವಿದರು ಪಾಪ ಎಲ್ಲಿದ್ರು ಅಂದರೆ, ಅವರ ಕೊಳ್ಳುವವರು ಇಂಡಿಯಾದ ಬೂರ್ಜ್ವಾಗಳು ಅಲ್ಲ, ಜರ್ಮನಿಯ ಬೂರ್ಜ್ವಾಗಳಿಗೆ ಒಬ್ಬ ಪೇಂಟಿಂಗ್ ಮಾಡಿ 2 ಕೋಟಿ 3 ಕೋಟಿ ಸಂಪಾದಿಸ್ತಾರೆ. ನಮ್ಮ ಅರುಣ್ನೇ ಸಾಕಷ್ಟು ಅಂತ ದುಡ್ಡನ್ನು ಸಂಪಾದಿಸಿದ್ದಾರೆ. ಆ ಸಂಪಾದಿಸಿದೆಲ್ಲ ಪಾಪ ಹಳ್ಳಿನಲ್ಲಿ ಹಾಕ್ತಾ ಇದೆ.
ಈಗ ಆ ಪ್ರತಿಯೊಬ್ಬ ಕಲಾವಿದನಿಗೂ ಅರ್ಥ ಆಗಿದೆ. ಇನ್ನು ಈ ಜರ್ಮನಿಯ ಬೂರ್ಜ್ವಾ, ಆಮೇಲೆ ಲಂಡನ್ನಿನ ಬೂರ್ಜ್ವಾ, ನ್ಯೂಯಾರ್ಕಲ್ಲಿರೋರು ಯಾರು ಕೊಳ್ಳಲ್ಲ ನೀವು, ಅಥವಾ ಇಲ್ಲಿ ಲೋಕಲ್ ಹಾಕೊಳ್ತಿದ್ದವರು ಮನೆಯಲ್ಲಿ ಎಷ್ಟು ಅಂತ ನೇತಾಕ್ತಾರೆ. ಸೊ ಈವನ್ ಕಲಾವಿದರು, ಚಿತ್ರಕಲಾವಿದರಿಗೆ ಅನಿಸಿದೆ ಇಲ್ಲ ಇದು ನಡೆಯಲ್ಲ. ಇಲ್ಲ ಚಿತ್ರಕಲಾವಿದರು ಈ ರೀತಿ ಹೋಗ್ತಿದ್ದಾರೆ. ಅದರಿಂದ ನನಗೆ ಈ ದೇಶದಲ್ಲಿ ಬಹಳ ಒಳ್ಳೆಯ ಬೆಳವಣಿಗೆ ಆಗ್ತಾ ಇದೆ. ಆ ಒಳ್ಳೆಯ ಬೆಳವಣಿಗೆಯನ್ನು ನಾವು ಸ್ವೀಕರಿಸೋಣ, ಅದನ್ನು ಮುಂದಕ್ಕೆ ತಳ್ಳೋಣ, ಅದಕ್ಕೆ ಬೆಂಬಲ ಸೂಚಿಸೋಣ ಅಂತ ಹೇಳಿ ಈ ವಿಚಾರದ ಚರ್ಚೆಗೆ ನಾನು